ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಂಧೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮಪದ್ಧತಿಂ ಇಂದಿರೇಶಕರಂ ಗೃಹ್ಣನ್ ವರ್ತಯಾನಿಂದ್ಯವರ್ತ್ಮನಿ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತ್ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. श्रीमन्मध्वमहाचार्यपदपद्मैकसद्मनाम् अणूनां महतां चापि करुणा भवतान्मयी. तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं. श्रीमदानन्दतीर्थीयमतमाचन्द्रतारकम् आसेतोरातुषाराद्रे समीचीनं प्रवर्तताम्. जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव. पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि. यस्वानुभावमखिलश्रुतिसारमेकमध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. हरि ओं. स्वस्त्यस्तु सुताम् अशेषसन्मङ्गलानि भवन्तु. ಶ್ರೀಮದ್ಭಾಗವತದ ಈ ಚಿಂತನೆಯ ಪ್ರಸಂಗದಲ್ಲಿ ಪ್ರಥಮ ಸ್ಕಂದದ ಅಧ್ಯಾಯಗಳ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ನಾರದರು ವೇದವ್ಯಾಸದೇವರ ಆಶ್ರಮಕ್ಕೆ ಬಂದ ವಿಚಾರ, ಅದರಲ್ಲಿ ವೇದವ್ಯಾಸದೇವರು ವೇದಗಳ ವಿಭಾಗವನ್ನು ಮಾಡಿದ್ದು, ಅನಂತರ ಮಹಾಭಾರತದ ರಚನೆ ಆದ ಮೇಲೆ ಇನ್ನೂ ಏನಾದರೂ ಮಾಡಬೇಕು, ಸಂಪೂರ್ಣವಾದ ತೃಪ್ತಿ ಸಿಗ್ತಾ ಇಲ್ಲ ಎಂಬ ಭಾವನೆ ಬಂದಾಗ
ಆ ಚಿಂತೆಯಲ್ಲೇ ವಿಚಾರವನ್ನು ಮಾಡಿ ಕುಳಿತಾಗ ಅಲ್ಲಿ ವೇದವ್ಯಾಸ ದೇವರು ಬಂದಿದ್ದಾರೆ, ನಾರದರು ಬಂದಿದ್ದಾರೆ. ಆ ನಾರದರು ವೇದವ್ಯಾಸ ದೇವರಿಂದ ಸತ್ಕಾರವನ್ನು ಸ್ವೀಕರಿಸಿ ನಿಮ್ಮ ಚಿಂತೆಗೆ ಕಾರಣವೇನು ಅಂತನ್ನುವುದನ್ನು ಪ್ರಶ್ನೆ ಕೇಳಿದಾಗ ವೇದವ್ಯಾಸ ದೇವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾವುದನ್ನು ರಚನೆ ಮಾಡುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗತ್ತೆ, ಏನೋ ಒಂದು ಮಾಡಬೇಕಾಗಿದೆ, ಅದೇನದು ಅಂತ ಕೇಳಿದಾಗ ನಾರದರು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಹೇಳಿರುವ ಮಾತು, ತ್ವಂ ಪರ್ಯಟನ್ ನರ್ಕ ಇವ ತ್ರಿಲೋಕೆ ಮಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೆ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವ. ನೀನು ಎಲ್ಲ ಕಡೆ ಸಂಚಾರವನ್ನು ಮಾಡಿ, ಸೂರ್ಯ ಹೇಗೆ ಎಲ್ಲ ಪದಾರ್ಥಗಳ ಸಂಪರ್ಕವನ್ನು ಹೊಂದಿರ್ತಾನೆ, ವಾಯು ಹೇಗೆ ಒಳಗೆ ಹೊರಗೆ ಎಲ್ಲ ಕಡೆ ಪ್ರವೇಶವನ್ನು ಮಾಡಿ ಎಲ್ಲದರ ಸಂಪರ್ಕವನ್ನು ಹೊಂದಿರುತ್ತೆ, ಹಾಗೆ ನೀವು ಕೂಡ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿರ್ತೀರಿ. ಆದ್ದರಿಂದ ಜನರಿಗೆ ಯಾವುದನ್ನು ಹೇಗೆ ಹೇಳಿದರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗತ್ತೆ ಅದನ್ನು ತಿಳಿಸಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಾರದರು ಹೇಳ್ತಾ, ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೇ ವಾಸೋ ನ ತುಷ್ಯೇತ ಮನ್ಯೇ ತದ್ದರ್ಶನಂ ಖಿಲಂ ಯಥಾ ಧರ್ಮಾದಯೋ ಹ್ಯರ್ಥಾಃ ಮುನಿವರ್ಯ ಅನುವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ. ಹೇಳ್ತಾರೆ, ನೀವೆಲ್ಲ ವಿಷಯಗಳನ್ನು ಕೂಡ ಮಹಾಭಾರತದಲ್ಲಿ ಹೇಳಿಯಾಗಿದೆ, ಹೇಳದೇ ಇರುವಂಥದ್ದು ಅಂತ ಏನಿಲ್ಲ. ಆದರೆ ಮತ್ತ್ಯಾಕೆ ಚಿಂತೆ ಅಂತಂದರೆ, ಯಥಾ ಧರ್ಮಾದಯೋ ಹ್ಯರ್ಥಾಃ ಮುನಿವರ್ಯ ಅನುವರ್ಣಿತಾಃ. ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ, ಧರ್ಮಾದಿಗಳ ಬಗ್ಗೆ ಹೇಗೆ ಸ್ಪಷ್ಟವಾದ ಅಭಿಪ್ರಾಯಗಳನ್ನು ನೀವು ಮಹಾಭಾರತದಲ್ಲಿ ಹೇಳ್ತೀರಿ, ಹಾಗೆ ವಾಸುದೇವಸ್ಯ ಮಹಿಮಾ ನ ಅನುವರ್ಣಿತಃ. ಪರಮಾತ್ಮನ ಮಹಿಮೆಯನ್ನು ನೀವು ಮಹಾಭಾರತದಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಿಲ್ಲ. ಮೇಲ್ನೋಟಕ್ಕೆ ನೋಡಿದರೆ ಇದನ್ನು ಮಹಾಭಾರತದಲ್ಲಿ ದೇವರ ಬಗ್ಗೆ ಮಹಿಮೆಯನ್ನು ಹೇಳಿಲ್ಲ, ಕಡಿಮೆ ಇದೆ ಅಂತ ಅನಿಸುತ್ತೆ. ಅದರ ತಾತ್ಪರ್ಯ ಹಾಗಲ್ಲ. ತಾತ್ಪರ್ಯ ಏನು ಅಂತಂದರೆ, ಹೇಗೆ ಮಹಾಭಾರತವನ್ನು ಕೇಳಿದಾಗ ಧರ್ಮಾಚರಣೆಯ ಬಗ್ಗೆ ಸ್ಪಷ್ಟವಾದ ಜ್ಞಾನ ಬರುತ್ತೆ, ಬೇರೆ ಬೇರೆ ರಾಜನೀತಿ ಇತ್ಯಾದಿ ಅರ್ಥಶಾಸ್ತ್ರಗಳಾಗಿರ್ಬೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ ಅತಿ ಸ್ಪಷ್ಟವಾದ ಜ್ಞಾನ ಬರುತ್ತೆ, ಹಾಗೆ ಭಗವಂತನ ಜ್ಞಾನ ಬರೋದಿಲ್ಲ ಅಂತಿಲ್ಲ, ಭಗವಂತನ ಜ್ಞಾನ ಬಂದೇ ಬರುತ್ತೆ. ಆದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅತಿ ಸ್ಪಷ್ಟವಾಗಿ ಎಂಥವರ ಮನಸ್ಸಿಗೂ ಮುಟ್ಟುವಂತೆ ಸುಲಭವಾಗಿ ಸಿಗೋದಿಲ್ಲ. ಮಹಾಭಾರತದಲ್ಲಿರುವ ಭಗವಂತನ ಮಹಿಮೆ ಹೇಗಿದೆ ಅಂತಂದರೆ, ಕಬ್ಬಿನ ಒಳಗಿರುವ ರಸದಂತೆ ಇದೆ. ರಸ ಇದೆಯೋ ಇಲ್ವೋ? ರಸ ಇದೆ, ಆದರೆ ಎಲ್ಲರಿಗೂ ಅದು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ರೀತಿ ಆ ಕಬ್ಬಿನಲ್ಲಿ ಸಿಹಿ ತುಂಬಿದಂತೆ ಮಹಾಭಾರತದಲ್ಲಿ ಭಗವಂತನ ಮಹಿಮೆ ಅಂತ ಅನ್ನೋದು ತುಂಬಿಕೊಂಡಿದೆ. ಅದನ್ನೆಲ್ಲರೂ ಜೀರ್ಣಿಸಿಕೊಳ್ಳಲಾರರು. ಒಂದು ಕಾಲದಲ್ಲಿ ಕಬ್ಬನ್ನು ಕಚ್ಚಿ ಆ ಸಿಪ್ಪೆಯನ್ನು ಹಲ್ಲಿಂದಲೇ ತೆಗೆದು ಆ ರಸವನ್ನು ಹಲ್ಲಿಂದಲೇ ಹಿಂಡಿಕೊಂಡು ಕುಡಿಯುವಂತಹ ಜನರಿದ್ದರು. ಪ್ರಾಯ ಅನೇಕ ಹಿರಿಯರಾಗಿರ್ಬೋದು. ಇವತ್ತಿನ ಕಾಲದಲ್ಲಿ ಅಂತ ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲು ಮುರಿದೇ ಹೋಗುತ್ತೆ ಒಂದೇ ಕ್ಷಣಕ್ಕೆ. ಆ ಎಲ್ಲ ಮಿಷನಲ್ಲಿ ಹಾಕಿ ರಸ ಹಿಂಡಿ ಕೊಟ್ಟರೆ ಮಾತ್ರ ಕುಡಿಯುವಂತಹ ಪರಿಸ್ಥಿತಿ ಹೀಗಿರುವಂತಹದ್ದು. ಕಾಲಧರ್ಮ ಅದು ಹೇಳಿದ್ರೆ, ಕಲಿಂ ಸತ್ವಹರಂ, ಎಲ್ಲದರ ಶಕ್ತಿಯನ್ನು ಹರಣ ಮಾಡ್ತಾನೆ ಕಲಿ ಅಂತ ಹೇಳಿದಂತೆ. ಹಾಗಾಗಿ ಆ ರಸ ಇದೆ, ಆದರೆ ರಸ ಎಲ್ಲರಿಗೂ ಸುಲಭವಾಗಿ ಸಿಗುವಂತೆ ಇಲ್ಲ. ಮಹಾಭಾರತವನ್ನು ನಾವು ನೋಡ್ತಾ ಹೋದರೆ ಇದ್ದಕ್ಕಿದ್ದಾಗ ಯುದ್ಧದ ಪ್ರಸಂಗ ಬರುತ್ತೆ. ಆ ಯುದ್ಧದ ವರ್ಣನೆ ಕೇಳ್ತಾ ಹೋದರೆ ಅದರಲ್ಲಿ ಭಗವಂತನ ಮಹಿಮೆ ಏನು ಅಂತ ಅರ್ಥ ಮಾಡಿಕೊಳ್ಳೋದು ಹೇಗೆ? ಅವರಿಷ್ಟು ಬಾಣ ಬಿಟ್ಟರು, ಇವರಿಷ್ಟು ಬಾಣ ಬಿಟ್ಟರು, ಅವ್ರ ಸಂಹಾರ ಆದರೂ ಇವರಾಯಿತು, ದ್ವಿತ ಕ್ರೀಡೆ ಆಯಿತು, ರಾಜನೀತಿ, ಇದರಲ್ಲಿ ಭಗವಂತನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದೇ ಇಲ್ಲಿ ಭಗವಂತನ ಮಹಿಮೆ ಇಲ್ಲ ಅಂತಲ್ಲ, ಆದರೆ ಎಲ್ಲರಿಗೂ ಸಿಗುವಂಥದ್ದಲ್ಲ, ಪರಿಶ್ರಮ ಪಡಬೇಕು. ಅದನ್ನೇ ಹೇಳಿದ್ದಷ್ಟೇ, ವರ್ಣನೆ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಯಥಾ ಧರ್ಮಾದಯೋ ಹ್ಯರ್ಥಾಃ ಅನುವರ್ಣಿತಾಃ ನ ತಥಾ, ಯಾವ ರೀತಿಯಾಗಿ ಧರ್ಮಾದಿಗಳ ವರ್ಣನೆಯನ್ನು ಮಾಡಿದ್ದೀರೋ ಆ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಿಲ್ಲ. ಅದರ ಅಭಿಪ್ರಾಯ ಕೇಳ್ತಿದ್ದಂತೆ, ಒಂದೊಂದು ಶ್ಲೋಕವನ್ನು ಕೇಳಿದಂತೆ, ಒಂದೊಂದು ಮಹಿಮೆಯನ್ನು ಕೇಳಿದಂತೆ ಆ ಮಹಿಮೆಯ ಪರಿವಸಾನ ಭಗವಂತನ ಮಹಿಮೆಯಲ್ಲಿ ಪರಿವಸಾನ ಆಗಬೇಕು. ದ್ರೌಪದಿಯ ಚರಿತ್ರೆಯನ್ನು ಕೇಳ್ತೀವಿ, ಅಲ್ಲಿ ಭಗವಂತನ ಮಹಿಮೆ ನಮಗೆ ವ್ಯಕ್ತ ಆಗಬೇಕು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನೋಡೋದಾದರೆ ಸುಮಧ್ವ ವಿಜಯ ಗ್ರಂಥ, ಆಚಾರ್ಯರ ಚರಿತ್ರೆಯನ್ನು ಹೇಳಲಿಕ್ಕೆ ಬಂದಿರುವಂತಹ ಗ್ರಂಥ. ಆ ಗ್ರಂಥದಲ್ಲಿ ಪ್ರಾರಂಭದ ಸರ್ಗದಲ್ಲಿ ಹನುಮದವತಾರ ಹಾಗೂ ಭೀಮಸೇನ ದೇವರ ಮಹಿಮೆಯನ್ನು ನಿರೂಪಣೆ ಮಾಡುತ್ತಾರೆ. ಅದಾದಮೇಲೆ ಎರಡನೇ ಸರ್ಗದಿಂದ ಆಚಾರ್ಯರ ಚರಿತ್ರೆ ಪ್ರಾರಂಭವಾಗುತ್ತೆ. ಅಲ್ಲಿ ಭೀಮಸೇನ ದೇವರ ಚರಿತ್ರೆಯನ್ನು ಹೇಳುವಾಗ ಏನು ಹೇಳ್ತಾರೆ? ಇವರು ರಾಜ್ಯವನ್ನು ಅನುಭವಿಸಿದರು, ದ್ರೌಪದಿ ದೇವಿ ಜೊತೆ ವಿವಾಹವನ್ನು ಮಾಡಿಕೊಂಡ್ರು ಅಂತೆಲ್ಲ ಹೇಳುವಾಗ ಹೇಗೆ ಹೇಳ್ತಾರೆ ಅಂತಂದರೆ, ಭೀಮಸೇನ ದೇವರನ್ನೇ ಪ್ರಧಾನ ನಾಯಕನನ್ನಾಗಿ ತಿಳಿಸ್ತಾರೆ ಸುಮಧ್ವ ವಿಜಯದಲ್ಲಿ.
ಆದರೆ ವಸ್ತುಸ್ಥಿತಿ ಮಹಾಭಾರತವನ್ನು ನಾವು ನೋಡಿದರೆ ಹೇಗಿದೆ? ಭೀಮಸೇನ ದೇವರು ನಾಯಕರು ಹೌದೋ ಅಲ್ವೋ? ಹೌದೇ ಹೌದು. ಅವು ಮಹಾಭಾರತದ ಹೀರೋ ಭೀಮಸೇನ ದೇವರೇ. ಅದೆಲ್ಲಿದೆ? ಮಹಾಭಾರತದಲ್ಲೇ ಸಿಗತ್ತೆ. ಆದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಪಂಡಿತಾಚಾರ್ಯ ಏನು ಮಾಡ್ತಾರೆ, ಅದರ ಸಾರವನ್ನು ಸಂಗ್ರಹ ಮಾಡಿ ಅದರ ಸೂಕ್ಷ್ಮವಾದ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಪರಯಾ ಶ್ರೇಯಾಭಾತ್, ರಾಜ್ಯವನ್ನು ನಿಜವಾಗಿ ಅನುಭವಿಸಿದ್ದ್ಯಾರು? ಭೀಮಸೇನ ದೇವರು. ದ್ರೌಪದಿ ದೇವಿಯನ್ನು ನಿಜವಾಗಿ ಮದುವೆ ಆದದ್ದು ಯಾರು? ನಿಜವಾಗಿ ಅಂತಂದರೆ ಸಂಪೂರ್ಣ ಅಧಿಕಾರದಿಂದ ಮದುವೆ ಆದದ್ದು ಭೀಮಸೇನ ದೇವರು. ಎಲ್ಲ ಸಮಸ್ಯೆಗಳಲ್ಲಿ ಪರಿಹಾರ ಮಾಡಿದವರು ಯಾರು? ಭೀಮಸೇನ ದೇವರು. ಸಸೋದರೋ ರಾಜಿತ ರಾಜಹಂಸಃ ಅಂತೆಲ್ಲ ಹೇಳಿದಂತೆ ಸರಾಜಹಂಸೀಮಿವ ರಾಜಕನ್ಯಾಂ. ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಏನಿಸ್ಬಿಡುತ್ತೆ, ರಾಜಕನ್ಯಾಂ, ಆ ದ್ರುಪದ ರಾಜನ ಮಗಳನ್ನು ದ್ರೌಪದಿಯನ್ನು ಮದುವೆ ಆದದ್ದು ಯಾರು? ಅರ್ಜುನ. ಮತ್ತು ಹಾಗಾದರೆ ಭೀಮಸೇನ ದೇವರ ಮಹತ್ವ ಏನು ಬಂತು ಅಂತ ಮೇಲ್ನೋಟಕ್ಕೆ ಅನಿಸೋದು. ಆದರೆ ವಸ್ತುಸ್ಥಿತಿ ಏನು? ಇದು ವಸ್ತುಸ್ಥಿತಿ. ಮಹಾಭಾರತದಲ್ಲಿಲ್ವ ಇದು ವಿಷಯ? ಇದೆ, ಆದರೆ ಸುಲಭವಾಗಿ ಗೊತ್ತಾಗೋದಿಲ್ಲ. ಹೀಗೆಲ್ಲ ಅನೇಕ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆಚಾರ್ಯರ ತಾತ್ಪರ್ಯ ನಿರ್ಣಯ, ಮಹಾಭಾರತದ ವಿಶೇಷವಾದ ಅಧ್ಯಯನಗಳನ್ನು ಮಾಡಿದಾಗ ಅರ್ಥ ಆಗುತ್ತೆ. ಅದಕ್ಕೆ ಹೇಳಿದ ಕಬ್ಬನ್ನು ಹಿಂಡಿದಂತೆ ಹಿಂಡಬೇಕು, ಆವಾಗ ಗೊತ್ತಾಗತ್ತೆ. ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಭಗವಂತನ ಮಹಿಮೆ, ನಾವು ಯಾವುದೇ ಚರಿತ್ರೆಯನ್ನು ಕೇಳಿದರೂ ಭಗವಂತನ ಮಹಿಮೆಯ ಜ್ಞಾನ ನಮಗಾಗಬೇಕು. ಅಲ್ಲಿ ಪ್ರಾರಂಭದಲ್ಲಿ ಹೇಳಿದಂತೆ ಸದ್ಯೋ ಹೃದಯವರುದ್ಧತೇತ್ರ ಕೃತಿಭಿ ಶುಶ್ರೂಷಭಿಸ್ತತ್ಕ್ಷಣಾತ್. ಕೇಳಬೇಕು ಅಂತ ಇಚ್ಛೆಪಟ್ಟು ಕುಳಿತುಕೊಂಡು ಕೇಳ್ತಾ ಇರೋರಿಗೆ ಕ್ಷಣ ಕ್ಷಣಕ್ಕೋ ಭಗವಂತನ ಭಕ್ತಿಯ ಪ್ರಚೋದನೆ ಬರಬೇಕು. ಆ ರೀತಿಯಾದ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಗ್ರಂಥವನ್ನು ನೀವು ರಚನೆ ಮಾಡಿ ಅಂತ ನಾರದರು ವೇದವ್ಯಾಸದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನತಧ್ವಜಶ್ಚಿತ್ರ ಪದಂ ಹರೇರ್ಯಶೋ ಜಗತ್ ಪವಿತ್ರಂ ನಗೃಣೀತ ಕರ್ಹಿಚಿತ ತದ್ವಾಯಸಂ ತೀರ್ಥಮುಷಂತಿ ಮಾನಸ ನಯತ್ರ ಹಂಸ ನೆಪತಂ ವಿಮಂಕ್ಷಯ. ಹೀಗೆಲ್ಲ ಅನೇಕ ಕಾರಣಗಳನ್ನು ಹೇಳ್ತಾರೆ. ಜ್ಞಾನದ ಮಹತ್ವವನ್ನು, ಶುದ್ಧ ಕರ್ಮಾಚರಣೆಯ ಮಹತ್ವವನ್ನು ನಾರದರು ತಿಳಿಸ್ತಾ, ತ್ಯಕ್ವಾಸ ಧರ್ಮಂ ಚರಣಾಂಭುಜಂ ಹರೇಹೇ ಭಜನ್ ನಪಕ್ವೋಥ ಪತೇತ್ತತೋ ಯದಿ ಯತ್ರಕ್ವ ವಾ ಭದ್ರಮಭೂದಮುಷ್ಯಕೋ ವಾ ಅರ್ಥಂ ಆಪ್ತೋ ಭಜತಾಂ ಸ್ವಧರ್ಮಂ ತಸ್ಯೇವ ಹೇತೋಃ ಪ್ರಯತೇತ ಕೋವಿದಃ ನ ಲಭ್ಯತೆ ಯದ್ಭ್ರಮತಾಮುಪರ್ಯದಃ ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರರಂಭಸ ಅಂತ ಅನೇಕ ಅಂಶಗಳನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ತುಂಬ ಸುಂದರವಾದ ನಿರೂಪಣೆಗಳೆಲ್ಲ ಇಲ್ಲಿ ಬರುತ್ತೆ. ಸ್ವಧರ್ಮವನ್ನು ಮಾಡುವುದರ ಮಹತ್ವ ಏನು, ಸ್ವಧರ್ಮ ಆಚರಣೆಯನ್ನು ಹೇಗೆ ಮಾಡಬೇಕು, ಭಗವಂತನ ಭಕ್ತಿಯ ಸಂಪಾದನೆ ಮಾಡುವ ಅನಿವಾರ್ಯತೆ ಏನು, ಹೇಗೆ ಅಂತೆಲ್ಲ ತಿಳಿಸ್ತಾರೆ. ಒಟ್ಟಾರೆ ತಾತ್ಪರ್ಯ ಏನು ಅಂತಂದರೆ, ಭಗವಂತನ ಭಕ್ತಿಯ ಉದ್ರೇಕ ಆಗಬೇಕು, ಕರ್ಮಾಚರಣೆಯಲ್ಲಿ ಆಸಕ್ತಿ ಬರಬೇಕು. ಆ ರೀತಿಯಾದ ಒಂದು ಆತ್ಮ ಆಶು ಪ್ರಸೀದತಿ ಅಂತ ಹಿಂದೆ ಹೇಳಿದಂತೆ ಸುಲಭವಾಗಿ ಭಗವಂತನ ಮಹಿಮೆ ಗೊತ್ತಾಗುವಂಥ ರೀತಿಯಲ್ಲಿ ಒಂದು ಗ್ರಂಥವನ್ನು ನೀವು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇದಂ ಹಿ ಪುಂಸಸ್ತಪತಶ್ರುತಸ್ಯ ವಾ ಶಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧದತ್ತಯೋ ಅವಿಪ್ಲುತೋರ್ಥಃ ಕವಿಭಿರ್ನಿರೂಪಿತಃ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಅಂತ ಹೇಳಿ ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು ಪ್ರಾರಂಭ ಮಾಡ್ತಾರೆ. ಅಹಂ ಪುರಾತೀತ ಭವೆ ಅಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಕ್ಷತಾಂ. ಒಂದು ಕಾಲದಲ್ಲಿ, ಹಿಂದಿನ ಜನ್ಮದಲ್ಲಿ ದಾಸಿಯ ಮಗನಾಗಿ ನಾನು ಹುಟ್ಟಿದ್ದೆ. ಅಲ್ಲಿ ಒಂದು ಸಂದರ್ಭದಲ್ಲಿ ಮುನಿಗಳು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಚಾತುರ್ಮಾಸ್ಯದ ಒಂದು ವ್ರತ ಇರಬಹುದು. ಆ ಸಮಯದಲ್ಲಿ ವೇದಜ್ಞರು ನಿರೂಪಣೆ ಮಾಡುವಂತಹ ವಿಚಾರಗಳನ್ನು ನಾನು ಶ್ರವಣ ಮಾಡ್ತಾ ಇದ್ದೆ. ಆ ಶ್ರವಣ ಮಾಡುವಾಗ ಅನೇಕ ಅಭಿಪ್ರಾಯಗಳನ್ನು ನಾನಲ್ಲಿ ತಿಳಿಲಿಕ್ಕೆ ಅವಕಾಶವಾಯಿತು. ತೇ ಮೈ ಅಪೇತಾಖಿಲ ಚಾಪಲೇರ್ಭಕೆ ದಾಂತೆ ಯತ ಕ್ರೀಡನಕೆ ಅನುವರ್ತಿನಿ ಚಕ್ರುಃ ಕೃಪಾಂ ಯದ್ಯಪಿ ತುಲ್ಯ ದರ್ಶನಾಃ ಶುಶ್ರೂಷಮಾಣೆ ಮುನಯೋ ಅಲ್ಪಧಾರಿಣಿ. ತುಂಬ ಸುಂದರವಾದ ಮಾತನ್ನು ಹೇಳ್ತಾರೆ ನಾರದರು. ನಾನು ಬಾಲಕ ಹೇಗಿದ್ದೆ? ಮೈ ಅಪೇತ ಅಖಿಲ ಚಾಪಲೆ ಅರ್ಭಕೆ. ಬಾಲ್ಯಾವಸ್ಥೆಯಲ್ಲಿರಬೇಕಾದ ಏನು ಚಾಪಲ್ಯಗಳಿರುತ್ತೆ, ತಿನ್ನುವ ಆಸೆ, ಆಡುವ ಆಸೆ, ನಿದ್ದೆ ಮಾಡುವ ಆಸೆ, ಸೋಮಾರಿತನದ ಆಸೆ, ಎಲ್ಲ ಅಪೇಕ್ಷೆಗಳನ್ನು ಕೂಡ ನಾನು ಬಿಟ್ಟಿದ್ದೆ. ಅಖಿಲ ಚಾಪಲೆ ಅರ್ಭಕೆ ಎಂಥದ್ದು? ಅಪೇತ ಅಖಿಲ ಚಾಪಲೆ, ಎಲ್ಲ ಚಾಪಲ್ಯಗಳನ್ನು ಬಿಟ್ಟು ನಾನು ಬದುಕ್ತಾ ಇದ್ದೆ. ಮತ್ತು ದಾಂತೆ ಇಂದ್ರಿಯ ನಿಗ್ರಹ ಇತ್ತು. ಯತ ಕ್ರೀಡನಕ್ಕೆ ಆಟದ ಬಗ್ಗೆ ನಿಗ್ರಹವನ್ನು ನಾನು ಸಂಪಾದನೆ ಮಾಡಿದ್ದೆ. ಆಟದಲ್ಲಿ ಆಸಕ್ತಿ ಇರಲಿಲ್ಲ. ಅನುವರ್ತಿನಿ, ಆ ಜ್ಞಾನಿಗಳನ್ನು ಸೇವೆ ಮಾಡಿಕೊಂಡು ಅನುವರ್ತನೆ ಮಾಡುವಂತಹ ಪ್ರವೃತ್ತಿ ನನ್ನದಾಗಿತ್ತು. ಅಂತಹ ನನ್ನಲ್ಲಿ ಚಕ್ರುಹು ಕೃಪಾಂ, ಕೃಪೆಯನ್ನು ಮಾಡಿದರವರು. ವಾಸ್ತವಿಕವಾಗಿ ನಾನು ಅಲ್ಪಧಾರಿಣಿ, ಹೇಳಿದ್ದನ್ನು ಸರಿಯಾಗಿ ಧಾರಣೆ ಮಾಡುವ ಸಾಮರ್ಥ್ಯವನ್ನೇನು ಪಡೆದವನಲ್ಲ.
ಸಾಮಾನ್ಯವಾಗಿ ತಿಳಿಯುವಂತಹ ಸ್ಥಿತಿ ಇರೋವನು. ಆದರೂ ಕೂಡ ಜ್ಞಾನಿಗಳು ನನ್ನಲ್ಲಿ ಕೃಪೆಯನ್ನು ತೋರಿಸಿದರು, ನನ್ನನ್ನು ಅವರ ಅನುಯಾಯಿಯನ್ನಾಗಿ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನನಗೆ ತಿಳಿಸುವ ವ್ಯವಸ್ಥೆಯನ್ನು ಮಾಡಿದರು. ಉಚ್ಚಿಷ್ಟಲೇಪ ನನುಮೋದಿತೋ ದ್ವಿಜೈ ಸಕೃಚ್ಯ ಭುಂಜೆ ಯದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಃ ತದ್ಧರ್ಮ ಏವಾಭಿರುಚಿ ಪ್ರಜಾಯತೆ. ಅವರು ಊಟ ಆದ ಮೇಲೆ ನಾನು ಊಟವನ್ನು ಮಾಡ್ತಾಯಿದ್ದೆ, ಅವರ ಅನುಜ್ಞೆಯನ್ನು ಸಂಪಾದನೆ ಮಾಡಿ. ಹಾಗಾಗಿ ಅವರ ಉಚ್ಚಿಷ್ಟವನ್ನು, ಅವರು ತಿಂದು ಉಳಿದ ಪದಾರ್ಥಗಳನ್ನು ನಾನು ಸ್ವೀಕಾರ ಮಾಡ್ತಾಯಿದ್ದೆ. ಆದ್ದರಿಂದ ಅವರ ಬುದ್ಧಿಯೇ ನನಗೂ ಬರಲಿಕ್ಕೆ ಪ್ರಾರಂಭ ಆಯಿತು. ಅವರು ಯಾವ ರೀತಿಯಾದ ಧರ್ಮದಲ್ಲಿ ಅಪೇಕ್ಷೆಯನ್ನು ಪಡ್ತಾರೆ ಅದೇ ರೀತಿಯಾದ ಧರ್ಮಾಚರಣೆಯಲ್ಲಿ ನನಗೂ ಅಭಿರುಚಿ ಬರಲಿಕ್ಕೆ ಪ್ರಾರಂಭವಾಯಿತು. ಯಾಕೆ ಉತ್ತಮ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿ ನಾವು ಊಟ ಮಾಡಬೇಕು ಅಂತಾರೆ ಅಂತಂದರೆ ಆ ಒಂದು ಸಂಪರ್ಕ, ಸಜ್ಜನರ ಸಂಘದಿಂದ ಅಂಥ ಬುದ್ಧಿ ಬರಲಿಕ್ಕೆ ಅವಕಾಶವಾಗತ್ತೆ. ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಃ ತದ್ಧರ್ಮ ಏವಾಭಿರುಚಿ ಪ್ರಜಾಯತೆ. ಇದಾದ ಮೇಲೆ ಅವರ ಸೇವೆ, ಅವರ ಉಚ್ಚಿಷ್ಟ ಭೋಜನ, ಅದಾದ ಮೇಲೆ ಅವರ ಮತ್ತು ವೈಯಕ್ತಿಕವಾದ ನಿಗ್ರಹಗಳು, ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ದಿನ ಕಳೆದಂತೆ ಅವರು ಮಾಡುವ ಉಪನ್ಯಾಸಗಳಲ್ಲಿ ವಿಚಿತ್ರವಾದಂತಹ ಆಸಕ್ತಿ, ಶ್ರದ್ಧೆ ಬೆರಳಲಿಕ್ಕೆ ಪ್ರಾರಂಭವಾಯಿತು. ತತ್ರಾನ್ವಹಂ ಕೃಷ್ಣಕಥಾ ಪ್ರಗಾಯತ ಮನುಗ್ರಹೇಣ ಆಶೃಣವಂ ಮನೋಹರಾಃ ತಾಶ್ರದ್ಧಯ ಮೇ ಅನುಸವಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗ ತಥಾ ಭವನ್ಮತಿ. ಅವರ ಕಥೆಯನ್ನು ಕೇಳ್ತಾ ಮನೋಹರವಾದಂತಹ ಕಥೆಗಳು, ಸುಂದರವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಶ್ರದ್ಧೆಯಿಂದ ನಾನು ಅದನ್ನು ಕೇಳುವಾಗ ನನ್ನ ಎಲ್ಲ ಬುದ್ಧಿಯ ಪ್ರವೃತ್ತಿ ಅದು ಭಗವಂತನಲ್ಲೇ ಹೋಗ್ತಾಯಿತ್ತು. ದೇವರ ಬಗ್ಗೆ ತಿಳಿಬೇಕು, ದೇವರನ್ನು ನೆನಪಿಸ್ಕೊಳ್ಬೇಕು, ದೇವರನ್ನು ಸ್ಮರಣೆ ಮಾಡಬೇಕು, ಈ ರೀತಿಯಾದ ಪ್ರವೃತ್ತಿ ನನ್ನಲ್ಲಿ ಬರ್ತಾಯಿತ್ತು. ತಸ್ಮಿಸ್ತದಾ ಲಬ್ಧ ರುಚೇರ್ಮಹಾಮತೆ ಪ್ರಿಯಶ್ರವಸ್ಯ ಸ್ಖಲಿತಾ ಮತಿರ್ಮಮ ಯಯಾಹಮೇತತ್ ಸದಸತ್ ಸ್ವಮಾಯಯ ಪಶ್ಯೇಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ಹೀಗೆ ಮಾಡ್ತಾ 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 ಹಂತ ಹಂತವಾಗಿ ಬರ್ತಾ ಇದ್ದಂತಹ ಭಗವತ್ ಸ್ಮರಣೆ ದೀರ್ಘವಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಆಚಾರ್ಯರು ಹೇಳುವಂತೆ ಪ್ರಾರಂಭದಲ್ಲಿ ಭಾಗಶಃ ಭಗವಂತನ ಸ್ಮರಣೆ ಬರುತ್ತೆ. ಒಟ್ಟಿಗೆ ನೆನಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ಒಂದು ಕ್ಷಣ ನಾವು ಭಗವಂತನ ರೂಪವನ್ನು ಚಿಂತನೆ ಮಾಡೋದು ಕಷ್ಟ ಇದೆ. ಹಂತ ಹಂತವಾಗಿ ಆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಅಸ್ಖಲಿತವಾದಂತಹ ಭಗವಂತನ ಸ್ಮರಣೆ ಬರಲಿಕ್ಕೆ ಪ್ರಾರಂಭವಾಯಿತು. ಅಭ್ಯಾಸದಿಂದ ಸಾಧ್ಯ. ಹೀಗೆ ಅನೇಕ ದಿವಸಗಳು ನಡೀತಾ ಇರುವಾಗ ಒಂದು ಸಂದರ್ಭದಲ್ಲಿ ಹೀಗಾಯಿತು. ತಾಯಿಯ ವಿಯೋಗ ನಾರದರಿಗೆ ಜನ್ಮಾಂತರದಲ್ಲಿ ಆಗ್ತಾ ಇದೆ. ಆಗ ವಾಸ್ತವಿಕವಾಗಿ ತಾಯಿಯ ವಿಯೋಗ ಅಂತಲೂ ದುಃಖಕ್ಕೆ ಕಾರಣವಾಗುವಂತಹದ್ದು. ಅಭಿಮಾನ ಇರುತ್ತೆ ಸಹಜ, ಆದರೆ ಅದು ಒಂದು ಭಗವಂತನ ಅನುಗ್ರಹ ಅಂತ ಚಿಂತನೆ ಮಾಡ್ತಾರಂತೆ. ಯಾಕೆ ಅನುಗ್ರಹ ಅಂತಂದರೆ ತಾಯಿ ಇದ್ದಾಗ ಅದೊಂದು ಜವಾಬ್ದಾರಿ, ಕರ್ತವ್ಯಗಳನ್ನು ನಿಭಾಯಿಸಬೇಕು, ಅದರ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಳ್ಳಬೇಕು. ಆದರೆ ಇವತ್ತು ಅದರಿಂದಾಗಿ ನಿರಾತಂಕವಾಗಿ ಭಗವಂತನ ಸ್ಮರಣಾದಿಗಳಲ್ಲಿ ಏಕಾಂತದಲ್ಲಿದ್ದು ಸಾಧನೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಅನಾನುಕೂಲ. ಆದರೆ ಸಹಜವಾಗಿ ತಾಯಿ ಇಲ್ಲ ಅಂತಂದಾಗ, ಅಂದರೆ ಅದರ ಅಭಿಪ್ರಾಯ ತಾಯಿ ಹೋಗಿದ್ದೇ ಸಂಭ್ರಮ ಅಂತ ಅರ್ಥ ಅಲ್ಲ. ತಾಯಿ ಹೋದ ಮೇಲೆ ಇನ್ನು ಉಳಿದ ಕಾಲವನ್ನು ದುಃಖದಲ್ಲಿ ಕಳೆಯುವ ಬದಲು ಅದನ್ನು ಸಾಧನೆಯಾಗಿ ಮಾರ್ಪಾಟು ಮಾಡಿಕೊಳ್ಳುವ ಪ್ರೇರಣೆ ಬಂತು. ಅದು ಇಲ್ಲಿ ಸಂಭ್ರಮದ ವಿಚಾರ. ಆದ್ದರಿಂದಾಗಿ ಇನ್ನು ಮುಂದೆ ನಾನು ಉತ್ತಮವಾದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಆ ನಾರದರು ತಾವು ಸಂಕಲ್ಪವನ್ನು ಮಾಡ್ತಾರೆ. ಆಗ ಆ ಜ್ಞಾನಿಗಳು ರಹಸ್ಯವಾದ ಅನೇಕ ವಿಚಾರಗಳನ್ನು, ಭಗವಂತನ ಮಂತ್ರವನ್ನು, ನಾಮವನ್ನು ಉಪದೇಶ ಮಾಡ್ತಾರೆ. ಅದನ್ನು ನಾರದರು ಏಕಾಂತದಲ್ಲಿ ನಿಂತು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿ ಮಮೂರ್ತಿಕಂ ಯಜತೆ ಯಜ್ಞಪುರುಷಂ ಸಸಮ್ಯಕ್ ದರ್ಶನಃ ಪುಮಾನ್. ಅವರು ಕೊಟ್ಟ ದಾರಿಯಲ್ಲಿ ಪಂಚರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ರೂಪಗಳ ಉಪಾಸನೆ ಪ್ರತಿಕ್ಷಣ, ಪ್ರತಿನಿತ್ಯ, ಪ್ರತಿ ಅವಸ್ಥೆಯಲ್ಲೂ ಮಾಡ್ತಾನೆ ಇರಬೇಕು. ನಾವೇನೇ ಮಾಡಿದರೆ 5 ರೂಪಗಳು ಬರ್ತಾ ಇರುತ್ತಲ್ಲಿ. ಹಾಗಾಗಿ ಈ ರೂಪಗಳನ್ನು ನಮಗೆ ಉಪದೇಶವನ್ನು ಮಾಡಿ ಅದನ್ನು ಚಿಂತನೆ ಮಾಡುವಂತೆ ಹೇಳಿದರು. ಆಗ ನಾರದರೇನು ಮಾಡ್ತಾಯಿದ್ರು? ಸ್ವಧರ್ಮ ನಿಯಮಂ ಅವೇತ್ಯ ಮದನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವಃ. ಸ್ವಧರ್ಮವನ್ನು ಮಾಡ್ತಾ, ಅವರ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಮಾಡ್ತಾ, ಆ ಗುರುಗಳು ಉಪದೇಶ ಮಾಡಿದಂತಹ ಭಗವಂತನ ನಾಮದ ಸ್ಮರಣೆಯನ್ನು ಮಾಡ್ತಾ, ಆ ದೇವರ ಗುಣಚಿಂತನೆಯನ್ನು, ಅವಯವ ಚಿಂತನೆಯನ್ನು ಮಾಡ್ತಾ ಇದ್ದರೆ ಆಗ ಭಗವಂತ ಒಳಗಿನಿಂದ ಜ್ಞಾನಶಕ್ತಿಯನ್ನು ಪ್ರಕಟ ಮಾಡಲಿಕ್ಕೆ ಆರಂಭ ಮಾಡಿದ. ಸ್ವಸ್ಮಿನ್ ಭಾವಂ ಚ ಕೇಶವಃ ತ್ವಮಪ್ಯದಭ್ಯಶ್ರುತ ವಿಶ್ರುತಂ ವಿಭೋ ಸಮಾಪ್ಯತೆ ಏನ ವಿದಾಂ ಬುಭುತ್ಸಿತಂ ಪ್ರಖ್ಯಾಹಿ ದುಃಖೈರ್ ಮುಹುರಾರ್ಧಿತಾತ್ಮನ ಸಂಕ್ಲೇಶ ನಿರ್ವಾಣ ಮುಷಂತಿ ನಾನ್ಯಥ ಅಂತ ಹೇಳಿ ಆ ಭಗವಂತನ ಜ್ಞಾನವನ್ನು ಕೊಟ್ಟಾಗ ಅನುಭವಿಸಿದ ಒಂದು ಅವಸ್ಥೆಯನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತನ
ಗುಣಚಿಂತನೆಯನ್ನು ಒಂದೇ ಸತಿ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಜ್ಞಾನಿಗಳ ಸೇವೆಯನ್ನು ಮಾಡಿ ಜ್ಞಾನಿಗಳ ಅನುಗ್ರಹದ ಬಲದಿಂದಾಗಿ ಆ ದೇವರ ಗುಣಚಿಂತನೆ, ಕರ್ಮಚಿಂತನೆ, ಅವತಾರಗಳ ಚಿಂತನೆಯನ್ನು ಮಾಡಬಹುದು. ನಾನು ಹೇಗೋ ಇದ್ದವನು ಆ ಜ್ಞಾನಿಗಳ ಸಂಘದಿಂದಾಗಿ ಇಷ್ಟು ಬದಲಾವಣೆಯನ್ನು ಜೀವನದಲ್ಲಿ ಪಡೆದಿದ್ದೇನೆ ಅಂತ ನಾರದರು ಹೇಳ್ತಾರೆ. ಆಗ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ, ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ ಜನ್ಮಕರ್ಮ ಚ ಭೂಯಃ ಪಪ್ರಚ್ಯತಂ ಬ್ರಹ್ಮನ್ ವ್ಯಾಸಃ ಸತ್ಯವತೀ ಸುತಃ. ಈ ಥರ ಕಥೆಯನ್ನು ಕೇಳಬೇಕಾದ್ರೆ ವೇದವ್ಯಾಸದೇವರಿಗೆ ತುಂಬ ಕುತೂಹಲ ಆಯ್ತಂತೆ. ಸರ್ವಜ್ಞರು ಲೋಕದೃಷ್ಟಿಯಿಂದ ಕೇಳ್ತಾರೆ. ಹಾಗಾದರೆ ಇನ್ನಷ್ಟು ನಿಮ್ಮ ವೃತ್ತಾಂತವನ್ನು ತಿಳಿಸಿ ಅಂತ ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ಸ್ವಯಂಭುವ ಕಯಾವೃತ್ಯ ವರ್ತಿತಂತೆ ಪರಂ ವಯಃ ಕಥಂ ವೇದ ಮುದಸ್ರಾಕ್ಷೀ ಕಾಲೇ ಪ್ರಾಪ್ತೆ ಕಲೇವರಂ ಪ್ರಾಕಲ್ಪ ವಿಷಯಾಮೇತಾಂ ಸ್ಮೃತಿಂ ತೇ ಸುರಸತ್ತಮ ನಹ್ಯೇವ ವ್ಯವಧಾತ್ ಕಾಲ ಏಷ ಸರ್ವ ನಿರಾಕೃತಿ ಅಂತ ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಂದಿನ ಜನ್ಮವನ್ನು ನೀನು ಹೇಗೆ ಕಳೆದಿ, ಏನೇನಾಯಿತು ಅಂತ ಕೇಳಿದಾಗ ಅವರೆಲ್ಲ ವೃತ್ತಾಂತವನ್ನು ಹೇಳ್ತಾರೆ. ನಮ್ಮ ತಾಯಿ ಹೀಗೆ ತೀರಿಕೊಂಡ್ರು, ಮತ್ತು ನಾನು ಕಾಡಿನಲ್ಲಿ ಹೋಗಿ ಎಂಥ ವನವನ್ನು ಆರಿಸಿಕೊಂಡೆ ಅಂತಲೂ ಹೇಳ್ತಾರೆ. ಯಾರೂ ಇರಲಿಲ್ಲ, ಅನೇಕ ನಿರ್ಜನವಾದ ಪ್ರದೇಶಗಳು, ಆದರೆ ಸಜ್ಜನರಲ್ಲಿ ಸಾಧನೆಯನ್ನು ಮಾಡ್ತಾಯಿದ್ರು. ಅಂತಹ ಪ್ರದೇಶದಲ್ಲಿದ್ದು ಬೇರೆ ಬೇರೆ ರೀತಿಯಾದ ಗ್ರಾಮಗಳನ್ನು, ನಗರಗಳನ್ನು, ಪರ್ವತಗಳನ್ನು, ನದಿಗಳನ್ನು ದಾಟಿ ಏಕಾಂತಕ್ಕೆ ಬಂದು ಆ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಧ್ಯಾನವನ್ನು ಮಾಡ್ತಾ ಮಾಡ್ತಾ ಒಂದು ಸಂದರ್ಭದಲ್ಲಿ ಸತ್ಸೇವಯ ದೀರ್ಘಯಾ ವೈ ಜಾತಾಮಯಿ ದೃಢಾಮತಿ ಹಿತ್ವಾವದ್ಯಮಿಮಂ ಲೋಕಂ ಗಂತಾ ಮಜ್ಜನತಾಮಸಿ ಮತಿರ್ಮಯಿ ನಿಬದ್ಧೇಯಂ ನ ವಿಬದ್ಧೇತ ಕರ್ಹಿಚಿತ ಪ್ರಜಾಸರ್ಗ ನಿರೋಧೇಪಿ ಸ್ಮೃತಿಶ್ಚ ಮದನುಗ್ರಹಾತ್. ಹೀಗೆ ಭಗವಂತನ ದರ್ಶನವಾಗಿದೆ ನಾರದರಿಗೆ. ಆದರೆ ದರ್ಶನವಾಗಿದೆ ಅಂತ ಸಂತೋಷ ಪಡುವಷ್ಟೊತ್ತಿಗೆ ಭಗವಂತ ಅದನ್ನು ಮತ್ತೆ ಅದೃಶ್ಯವನ್ನಾಗಿ ಮಾಡಿದ್ದಾನಂತೆ. ಎಲ್ಲಿ ಹೋಯಿತು ಆ ಭಗವಂತನ ರೂಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆವಾಗ ಮತ್ತೆ ಆಕಾಶವಾಣಿಯಾಗಿದೆ, ಈ ಜನ್ಮದಲ್ಲಿ ಇಷ್ಟೇ ನಿನಗೆ ನಾನು ಅನುಗ್ರಹವನ್ನು ಮಾಡೋದು, ಇನ್ನು ಮುಂದಿನ ಜನ್ಮದಲ್ಲಿ ನೀನು ಸಜ್ಜನರ ಸೇವೆಯಿಂದ ದೀರ್ಘವಾದ ಸಜ್ಜನರ ಈಗ ಮಾಡಿದ ಸೇವೆ ಇನ್ನೂ ಉತ್ತಮವಾದ ಸೇವೆಯನ್ನು ಮಾಡಿದ್ದರ ಫಲದಿಂದಾಗಿ ದೃಢವಾದ ಜ್ಞಾನ ನಿನಗೆ ಸಿಗ್ತಾ ಇದೆ. ಎಲ್ಲ ಈ ಜನ್ಮವನ್ನು ನೀನು ಬಿಟ್ಟು ಉತ್ತಮವಾದ ಜನ್ಮವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಉತ್ತಮವಾದ ಲೋಕವನ್ನು ಪಡೀತಿ, ಉತ್ತಮವಾದ ಸ್ಥಾನವನ್ನು ಕೂಡ ಪಡಿತಾ ಇದ್ದಿ, ನನ್ನ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಿ, ಜನ್ಮಾಂತರದ ಸ್ಮೃತಿಯೂ ಕೂಡ ನಿನಗೆ ನನ್ನ ಅನುಗ್ರಹದಿಂದ ಬರುತ್ತೆ. ಹೀಗೆಲ್ಲ ಪರಮಾತ್ಮ ಆ ನಾರದರಿಗೆ ಆಶೀರ್ವಾದವನ್ನು, ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಮುಂದಿನ ಸಂದರ್ಭದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮದೇವರ ಮಗನಾಗಿ ನಾನು ಅವತಾರ ಮಾಡಿ ಬಂದಿದ್ದೇನೆ, ಹುಟ್ಟಿ ಬಂದಿದ್ದೇನೆ. ಮುಕುಂದ ಸೇವೆಯ ಯದ್ವತ್ ತಥಾತ್ಮಾದ್ಧ ನ ಶಾಮ್ಯತಿ ಸರ್ವಂ ತದಿದಮಾಖ್ಯಾತಂ ಯತ್ಪೃಷ್ಟೋಹಂ ತ್ವಯಾನಘ ಜನ್ಮಕರ್ಮ ರಹಸ್ಯಮ್ಮೆ ಭವತಶ್ಚಾತ್ಮತೋಷಣಂ. ಹೀಗೆ ನೀನು ಆದೇಶ ಮಾಡಿದಂತೆ ನನ್ನ ಜನ್ಮದ ವೃತ್ತಾಂತವನ್ನು, ನನ್ನ ಪ್ರವೃತ್ತಿಯ ವೃತ್ತಾಂತವನ್ನು ಹೇಳಿದ್ದೇನೆ ಅಂತ ಹೇಳಿದಾಗ ಅದರ ಒಟ್ಟಾರೆ ತಾತ್ಪರ್ಯ ಏನು? ನಾರದರು ಹೇಳುವಾಗ ಆ ಬ್ರಹ್ಮದೇವರಿಂದ ಅವತಾರವಾದ ಮೇಲೂ ಏನು ಮಾಡ್ತಾ ಇರ್ತಾರೆ? ಭಗವಂತನ ಗುಣ ಕರ್ಮಗಳನ್ನು ತಾವು ತಿಳಿಯೋದಲ್ಲದೇನೆ ಜಗತ್ತಿನಲ್ಲಿ ಅದನ್ನು ಪ್ರಚಾರ ಮಾಡೋದು, ಇದೇ ಕೆಲಸ. ದೇವದತ್ತಾಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕತಾಂ ಗಾಯಮಾನಶ್ಚರಾಮ್ಯಹಂ. ನಾರದರ ಕೆಲಸ ಏನು ಅಂತಂದರೆ, ದೇವತೆಗಳು ಕೊಟ್ಟಂತಹ ವೀಣೆ, ಮಹತಿ ಅಂತ ಅದರ ಹೆಸರು. ಆ ವೀಣೆಯನ್ನು ಹಿಡಿದುಕೊಂಡು ಸ್ವರಬ್ರಹ್ಮ ವಿಭೂಷಿತಾಂ, ಆ ಸ್ವರವೆಂಬುವಂತಹ ಬ್ರಹ್ಮದಿಂದ ಕೂಡಿಕೊಂಡಂತಹ ವೀಣೆ, ಅದನ್ನು ನಾದನ ಮಾಡ್ತಾ ಹರಿಕಥೆಯನ್ನು ಹಾಡ್ತಾ ವೀಣೆಯನ್ನು ನುಡಿಸೋದು, ದೇವರ ಕಥೆಯನ್ನು ಹಾಡೋದು, ಹಾಡ್ತಾ ಹಾಡ್ತಾ ಸಂಚಾರ ಮಾಡೋದು. ಇದರಿಂದ ಯಾರು ಸಜ್ಜನರಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಅದೊಂದು ಮಾತನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಹ ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ದೇವರನ್ನು ಚಿಂತನೆ ಮಾಡೋದು, ಶ್ರವಣ ಮಾಡೋದೆಲ್ಲ ಒಂದು ರೀತಿ. ಆದರೆ ಈ ರೀತಿ ವೀಣಾವಾದನ ಹಾಗೂ ಗಾಯನದ ಮೂಲಕ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಮನಸ್ಸಿನಲ್ಲಿ ಭಾವನೆ ಹೇಗಿರುತ್ತೆ ಅಂತಂದರೆ, ಆಹೂತೈವ ಮೇ ಶೀಘ್ರಂ. ನಮ್ಮ ಮನೆಗೆ ನಾವು ಒಬ್ಬರನ್ನು ಕರೆದಾಗ ಅವ್ರ ಮನೆಗೆ ಪ್ರೀತಿಯಿಂದ ಬಂದರೆ ಹೇಗಿರುತ್ತೋ ಆ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಭಗವಂತನ ದರ್ಶನವಾಗುತ್ತೆ. ಆ ಸಂಗೀತಕ್ಕೆ ಆ ಮಹತ್ವ ಇದೆ. ನಾವು ಸುಮ್ಮನೆ ಹೇಳೋದಕ್ಕೂ, ಸಂಗೀತದ ಜೊತೆಯಲ್ಲಿ ನಾವು ಭಗವಂತನ ಗುಣವನ್ನು ಚಿಂತನೆ ಮಾಡೋದಕ್ಕೂ ಆ ಮನಸ್ಸಿನ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇವೆಲ್ಲವೂ ಕೂಡ ಸಹಕಾರಿಯಾಗತ್ತೆ. ಏತದಾತುರಚಿತ್ತಾನ ಮಾತ್ರ ಸ್ಪರ್ಶೇಚ್ಛೆಯ ಮುಹು ಭವಸಿಂಧು ಪ್ಲವೋ ದೃಷ್ಟ ಹರಿಚರ್ಯಾನುವರ್ಣನಂ. ಆದ್ದರಿಂದ ಇಂತಹ ಸಂಸಾರದಲ್ಲಿ ನೀವು ಏನೇನು ಚಿಂತೆ ಮಾಡ್ತಾ ಇದ್ದೀರಿ, ಆಯುಷ್ಯ ಕ್ಷೀಣವಾಗಿದೆ, ಶಕ್ತಿ ಕ್ಷೀಣವಾಗಿದೆ, ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಆಸಕ್ತಿ ಎಲ್ಲ ಕಡಿಮೆಯಾಗಿ ಹೋಗಿದೆ. ಇಂಥವ್ರಿಗೆ ಏನಪ್ಪ ತಿಳಿಸೋದು ಅಂಥೇಳಿ ಅವ್ರಿಗೇನು ತಿಳಿಸ್ಬೇಕು ಅಂತಂದರೆ, ಈಗ ಇಲ್ಲಿ ತನಕ ಹೇಳಿದ್ರಲ್ಲ, ಯಾವುದನ್ನು ಭಾವುಕತೆಯ ಜೊತೆಗೆ, ಗಾನದ ಜೊತೆಗೆ ಮನಸ್ಸಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವೋ ಅದು ತುಂಬ ಪರಿಣಾಮಕಾರಿಯಾಗಿ ಜನರಲ್ಲಿ ಮುಟ್ಟುತ್ತೆ.
ಅದು ನನ್ನ ಅನುಭವ. ಹಾಗಾಗಿ ನೀವು ಕೂಡ ತುಂಬ ರಸವತ್ತಾಗಿ ವಿಷಯಗಳನ್ನು ನಿರೂಪಣೆ ಮಾಡಬೇಕು. ಸ್ಪಷ್ಟವಾದ ಧ್ವನಿಯಲ್ಲಿ ಗಾನ ಸಂಗೀತ ಅಂತ ಅನ್ನೋದ್ರ ಅಭಿಪ್ರಾಯ ಏನು, ಅಲ್ಲೊಂದು ಭಾವುಕತೆ ಸೇರಿಕೊಳ್ಳಬೇಕು. ಅದರ ಜೊತೆಯಲ್ಲಿ ಭಗವಂತನ ಚರಿತ್ರೆಯನ್ನು ನೀವು ವರ್ಣನೆ ಮಾಡಿದಾಗ ಈ ಸಂಸಾರದ ಸಮುದ್ರದಲ್ಲಿ ಸಿಲುಕಿಕೊಂಡಂತಹ ಜನರು ದಾಟಲಿಕ್ಕೆ ಬೇಕಾದ ನೌಕೆಯನ್ನು ಸಿದ್ಧಪಡಿಸಿದಂತೆ ಆಗತ್ತೆ. ಅಂತಹ ಗ್ರಂಥವನ್ನು ನೀವು ರಚನೆ ಮಾಡಬೇಕು ಅಂತ ನಾರದರು ವೇದವ್ಯಾಸದೇವರಲ್ಲಿ ಮೇಲ್ನೋಟಕ್ಕೆ ನೋಡಲಿಕ್ಕೆ ಇದು ಸಲಹೆ ಕೊಟ್ಟಂತೆ. ವಸ್ತುಸ್ಥಿತಿಯಲ್ಲಿ ಇದು ಪ್ರಾರ್ಥನೆಯನ್ನು ನಾರದರು ಮಾಡುವಂತಹದ್ದು. ಈ ರೀತಿ ನಾರದರು ಪ್ರಾರ್ಥನೆಯನ್ನು ಮಾಡಿ ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸವೀಸುತಂ ಆಮಂತ್ರ್ಯ ವೀಣಾಂ ರಣಯನ್ ಯಯೋ ಯಾದೃಚ್ಛಿಕೋ ಯತಿಹಿ. ಅವರೆಲ್ಲೂ ಆಹ್ವಾನ ಕೊಟ್ಟಾಗ ಬರ್ತಾರೆ ಅಂತೆಲ್ಲ ಇಲ್ಲ. ಯಾದೃಚ್ಛಿಕೋ ಮುನಿಹಿ, ಯಾವಾಗ ಎಲ್ಲಿ ಬರಬೇಕು ಅಂತ ಅವ್ರ ಸಂಕಲ್ಪ ಆಗುತ್ತೋ ಅಲ್ಲಿ ಬರ್ತಾ ಇರ್ತಾರೆ ಅಷ್ಟೇ. ವೇದವ್ಯಾಸ ದೇವರ ರೀತಿ ಈ ರೀತಿ ಮಾತನಾಡಿ ತಾವು ವೀಣೆಯನ್ನು ಮತ್ತೆ ನಾದನ ಮಾಡ್ತಾ ಭಗವಂತನ ಗುಣಸ್ಮರಣೆಯನ್ನು ಮಾಡ್ತಾ ಅಲ್ಲಿಂದ ಹೊರಟಿದ್ದಾರೆ. ಆ ಮುಂದೆ ಏನು ಮಾಡಿದರು ಅಂತ ಅನ್ನೋದನ್ನು ಶೌನಕ ಪುರಾಣಿಕರು ನಾರದರಲ್ಲಿ ಸೂತ ಪುರಾಣಿಕರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣ ಭಗವಾನ್ ತದಭಿಪ್ರೇತಂ ತತಃ ಕಿಮಕರೋದ್ ವಿಭುಃ. ನಾರದರ ಅಭಿಪ್ರಾಯವನ್ನು ಕೇಳಿದಂತಹ ವೇದವ್ಯಾಸ ದೇವರು ಮುಂದೇನು ಮಾಡಿದರು ಅಂತ ಪ್ರಶ್ನೆ ಕೇಳಿದಾಗ ಸೂತ ಪುರಾಣಿಕರು ಉತ್ತರವನ್ನು ಕೇಳ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ನಾವು ನೋಡಿದಂತಹ ಪ್ರಶ್ನೆಗಳು ಯಾವ ಸ್ಥಳದಲ್ಲಿ ರಚನೆ ಮಾಡಿದರು, ಯಾವ ಕಾಲದಲ್ಲಿ ರಚನೆ ಮಾಡಿದರು, ಯಾರ ಪ್ರೇರಣೆಯಿಂದ ರಚನೆ ಮಾಡಿದರು, ಯಾವ ಉದ್ದೇಶಕ್ಕೆ ರಚನೆ ಮಾಡಿದರು ಅಂತ ಎಲ್ಲದಕ್ಕೂ ಉತ್ತರ ಸಿಕ್ತೀಗ. ನಾರದರ ಪ್ರೇರಣೆ, ಪ್ರಾರ್ಥನೆ, ಹಾಗೆ ಯಾವ ಉದ್ದೇಶ, ತುಂಬ ದುರ್ಬಲರಾದಂತಹ ವ್ಯಕ್ತಿಗಳಿಗೂ ಸರಿಯಾದ ಜ್ಞಾನ ಬರುವಂತಹ ರೀತಿಯಲ್ಲಿ ವ್ಯವಸ್ಥೆ. ಅದಕ್ಕೆ ಕಬ್ಬಿನ ರಸ ಅಂತ ಹೇಳಿದ್ದು. ಈ ಕಬ್ಬಿನ ರಸ ಅಂತಂದರೆ ಅಶಕ್ತರು ಮಾತ್ರ ತೆಗೆದುಕೊಳ್ಳೋದು ಅಂತಲ್ಲ, ಶಕ್ತರು ತೊಗೊಳ್ಬೋದು. ಶಕ್ತರು ಅಲ್ಲಿಂದಲೇ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೂ ಕೂಡ ಆ ರಸವನ್ನು ಹಾಗೆ ಸ್ವೀಕಾರ ಮಾಡಿದರೆ ಅದೊಂದು ಆನಂದ ಇದ್ದೇ ಇರುತ್ತೆ ಅವರಿಗೆ. ಕಷ್ಟಪಟ್ಟು ಸ್ವೀಕಾರ ಮಾಡ್ಬೋದು, ಹೀಗೆ ಸರಳವಾಗಿ ಸ್ವೀಕಾರ ಮಾಡ್ಬೋದು. ಅಶಕ್ತರಿಗೆ ಒಂದೇ ದಾರಿ, ಶಕ್ತರಿಗೆ ಇದು ಒಂದು ಸಾಧನೆ. ಹಾಗೆ ಯಾರು ವೇದದಲ್ಲಿ ಅಧಿಕಾರ ಇದ್ದು ವೇದಾಧ್ಯಯನವನ್ನು ಮಾಡಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿದ್ದಾರೆ, ಅವರು ಆ ರೀತಿ ಕಷ್ಟದ ದಾರಿಯಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡೋದರ ಜೊತೆಗೆ ಈ ಸುಲಭವಾದ ವ್ಯವಸ್ಥೆಯನ್ನು ಅವರು ಉಪಯೋಗಿಸ್ಕೊಳ್ಳೇಬೇಕು. ಇದೇನು ಬಿಡಲಿಕ್ಕಿಲ್ಲ. ಯಾರಿಗೆ ಅದರಲ್ಲಿ ಅವಕಾಶವೇ ಇಲ್ಲ ಅಂಥವರು ಈ ಭಾಗವತಾದಿ ಗ್ರಂಥಗಳಿಂದ, ಕೇವಲ ಶಬ್ದಕ್ಕೆ ವೇದಾದಿ ಅಧ್ಯಯನದ ಕ್ಲೇಶ ಇಲ್ಲದೇನೆ ಈ ಭಾಗವತಾದಿ ಗ್ರಂಥಗಳಿಂದಲೇ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಭಗವಂತನ ಅನುಗ್ರಹವನ್ನು ಪಡೀಬಹುದು ಅಂತ ಅನ್ನೋದನ್ನು ನೋಡಿದ್ದೇವೆ. ಇಷ್ಟು ವಿಚಾರ ಆಯಿತು. ಅದಾದಮೇಲೆ ಭಾಗವತದ ರಚನೆ ಮಾಡುವ ಪ್ರಸಂಗವನ್ನು ವೇದವ್ಯಾಸದೇವರು ಸೂತ ಪುರಾಣಿಕರ ಮೂಲಕವಾಗಿ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮನದ್ಯಾ ಸರಸ್ವತ್ಯಾ ಆಶ್ರಮ ಪಶ್ಚಿಮೇ ತಟೆ ಶಮ್ಯಾಪ್ರಾಸ ಇತಿ ಪ್ರೋಕ್ತಃ ಋಷೀಣಾಂ ಸತ್ರವರ್ಧನಃ ತಸ್ಮಿನ್ ಋಷ್ಯಾಶ್ರಮೇ ವ್ಯಾಸಃ ಬದರೀಷಂಡಮಂಡಿತೆ ಆಸೀನೋಪೋಪಸ್ಪೃಶ್ಯ ಪ್ರಣಿತದ್ಯೋ ಮನಶ್ಚಿರಂ. ವೇದವ್ಯಾಸದೇವರು ನಾರದರ ಈ ಒಂದು ಪ್ರಾರ್ಥನೆ ಅನಂತರದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಒಂದು ಆಶ್ರಮ, ಪಶ್ಚಿಮ ತೀರದಲ್ಲಿ ಒಂದು ಆಶ್ರಮ, ಶಮ್ಯಾಪ್ರಾಸ ಅಂತ ಅದಕ್ಕೆ ಹೆಸರು. ಎಲ್ಲ ಋಷಿಗಳ ಜ್ಞಾನಸತ್ರಕ್ಕೆ ಒಂದು ಉತ್ತಮವಾದ ಪೋಷಕವಾದಂತಹ ತಾಣ ಅದು. ಅಲ್ಲಿ ಕುಳಿತುಕೊಂಡು ಎಲ್ಲ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡು, ಕರಚರಣಾದಿಗಳ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ಪರಮಾತ್ಮರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾರಂತೆ. ಯಾವುದೇ ಒಂದು ಕರ್ಮಗಳನ್ನು ನಾವು ಮಾಡುವಾಗ ಮೊದಲು ಆಲೋಚನೆ ಮಾಡಬೇಕು. ಸುಮ್ಮನೆ ಅನಿಸಿದ ತಕ್ಷಣ ಮಾಡಿಬಿಡೋದಲ್ಲ. ಆಲೋಚನೆ ಮಾಡಿ ಈ ಕಾರ್ಯವನ್ನು ಹೇಗೆ ಮಾಡಬೇಕು, ಈಗೆಲ್ಲ ಹೇಳ್ತಾರೆ ಪ್ಲ್ಯಾನಿಂಗ್ ಮಾಡೋದು ಅಂತ. ಮೊದಲೇ ಆಲೋಚನೆಯನ್ನು ಮಾಡಿ ಯಾವ ರೀತಿಯಾದ ಯಾವ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಎಷ್ಟು ದಿವಸದಲ್ಲಿ ಮಾಡಬೇಕು, ಎಷ್ಟು ಪರ್ಫೆಕ್ಟಾಗಿ ಮಾಡಬೇಕು, ಎಲ್ಲ ಆಲೋಚನೆ ಮಾಡಿರಬೇಕು. ಆಲೋಚನೆ ಮಾಡಿ ಆ ಕಾರ್ಯವನ್ನು ನಾವು ಮಾಡಿದರೆ ಅದು ಯಶಸ್ವಿಯಾಗತ್ತೆ. ಹಾಗೆ ಆ ಪರಮಾತ್ಮನ ಅಂದರೆ ತನ್ನನ್ನೇ ತಾನು ಚಿಂತನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇನರ್ಥಂ ತತ್ಕೃತಂಚಾಭಿಪದ್ಯತೆ. ಹೀಗೆ ವಿಚಾರವನ್ನು ಮಾಡ್ತಾ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗ ಮಧೋಕ್ಷಜೆ ಲೋಕಸ್ಯ ಆಜಾನತೋ ವಿದ್ವಾಂಸ್ ಚಕ್ರೆ ಸಾತ್ವತ ಸಂಹಿತಾಂ ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಾಂ ಶೋಕ ಮೋಹ ಭಯಾಪಹ. ಆ ಭಗವಂತನನ್ನೇ ಚಿಂತನೆ ಮಾಡ್ತಾ ಯಾವ ರೀತಿಯಾದ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ವೇದವ್ಯಾಸದೇವರ ಸಂಕಲ್ಪ ಇತ್ತೋ ಅದೇ ರೀತಿ ಅನರ್ಥೋಪಶಮಂ, ಎಲ್ಲ ಅನರ್ಥಕ್ಕೆ ಉಪಶಮನವನ್ನು ಮಾಡುವ, ಪರಮಾತ್ಮನ ಭಕ್ತಿಯನ್ನು ನೇರವಾಗಿ ನಮಗೆ ಹುಟ್ಟುವಂತೆ ಮಾಡುವ ಸಾಕ್ಷಾತ್ ಭಕ್ತಿಯೋಗಂ, ನೇರವಾಗಿ ಭಗವಂತನ ಭಕ್ತಿಯನ್ನೇ ನಮಗೆ ಪ್ರೇರಣೆಯನ್ನು ನೀಡಬೇಕು. ಆ ರೀತಿ ಭಕ್ತಿ ಪ್ರಚೋದಕವಾದ
ಆ ಸಾತ್ವತ ಸಂಹಿತೆ ಅಂದರೆ ಶ್ರೀಮದ್ ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸದೇವರು. ಅದನ್ನು ಶ್ರವಣ ಮಾಡ್ತಿದ್ದಂತೆಯೇ ಯಸ್ಯಾಂ ವೈ ಶ್ರೂಯಮಾಣಾಯಾಮ್, ಭಾಗವತವನ್ನು ಶ್ರವಣ ಮಾಡ್ತಾಯಿದ್ರೆ ಸಾಕು, ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ. ಅಂದರೆ ಸರಿಯಾಗಿ ಭಾಗವತ ಹೇಳುವಂಥವರಿದ್ದರೆ, ಶ್ರದ್ಧೆ ಇದ್ದ ಶ್ರವಣ ಮಾಡಲಿಕ್ಕೆ ಕುಳಿತುಕೊಂಡರೆ ಆ ಕ್ಷಣದಲ್ಲಿ ಎಲ್ಲ ಶೋಕ ಮೋಹ ಎಲ್ಲ ಪರಿಹಾರವಾಗಿ ಭಗವಂತನಲ್ಲಿ ಉತ್ತಮವಾದ ಭಕ್ತಿ ಬರ್ತಾ ಇದೆ. ಸಸಂಹಿತಾಂ ಭಾಗವತೀಂ ಕೃತ್ವಾ ಅನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಪ್ರಾರಂಭದಲ್ಲಿ ತಿಳಿದಂತೆ ಭಾಗವತವನ್ನು ತಾವು ರಚನೆ ಮಾಡಿದ್ದಷ್ಟೇ ಅಲ್ಲದೇನೆ ತಾವು ರಚನೆ ಮಾಡಿ ತಮ್ಮ ಮಗನಾದ ಶುಕಾಚಾರ್ಯರಿಗೆ ಅದರ ಪಾಠವನ್ನು ಹೇಳಿದರು. ಅವರು ನಿವೃತ್ತಿ ನಿರತರು, ನಿವೃತ್ತಿ ಧರ್ಮದಲ್ಲಿ ಯಾವುದೇ ಸಕಾಮ ಕರ್ಮದಲ್ಲಿ ಅಪೇಕ್ಷೆ ಇಲ್ಲದೇನೆ, ಗೃಹಸ್ಥಾದಿ ಧರ್ಮಗಳಲ್ಲಿ ಅಪೇಕ್ಷೆ ಇಲ್ಲದೇನೆ ನಿವೃತ್ತಿ ಧರ್ಮದಲ್ಲಿ ಆಸಕ್ತರಾದಂತಹ ಶುಕಾಚಾರ್ಯರು ಅವರಿಗೆ ಇದರ ಪಾಠವನ್ನು ಮಾಡಿದ್ದಾರೆ. ಇಲ್ಲಿಗೆ ವೇದವ್ಯಾಸದೇವರ ಬಗ್ಗೆ ಏನೇನು ಪ್ರಶ್ನೆಯನ್ನು ಕೇಳಿದರು ಅದೆಲ್ಲದಕ್ಕೂ ಉತ್ತರ ಬಂತು. ಇನ್ನು ಮುಂದೆ ಪ್ರಶ್ನೆ ಏನು? ಶುಕಾಚಾರ್ಯರು ಎಲ್ಲಿಯೂ ಕೂಡ ದೀರ್ಘಕಾಲದಲ್ಲಿ ನಿಲ್ಲುವಂಥವರಲ್ಲ, ಅವರನ್ನು ಯಾರೂ ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ಅವರು ಬರೋದು ಹೇಗೆ, ಬಂದಾಗ ಅವರನ್ನು ಕಂಡುಹಿಡಿಯೋದು ಹೇಗೆ, ಅವರಿಷ್ಟು ದಿವಸ ಇಲ್ಲಿದ್ದು ಹೇಗೆ, ಇದೆಲ್ಲ ಪ್ರಶ್ನೆಯನ್ನು ಕೇಳಿದರು. ಸವೈ ನಿವೃತ್ತಿ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ ಕಸ್ಯ ವಾ ಬೃಹತಿ ಮೇತಾಮಾತ್ಮಾರಾಮಸ್ಸಮಭ್ಯಸತ್ ಆತ್ಮಾರಾಮಾಶ್ಚ ಮುನಯೋ ನಿರ್ಗ್ರಾಹ್ಯ ಅಪ್ಯುರುಕ್ರಮೇ ಕುರ್ವಂತ್ಯ ಹೈತುಕೀಂ ಭಕ್ತಿಂ ಮಿಥ್ಯಂ ಭೂತಗುಣೋ ಹರಿಃ. ಅದಾದ ಮೇಲೆ ಆ ನಿವೃತ್ತಿ ನಿರತರಾದಂತಹ ಶುಕಾಚಾರ್ಯರು ಯಾರಿಗೆ ಈ ಭಾಗವತ ಪ್ರವಚನವನ್ನು ಮಾಡಿ ಭಾಗವತದ ಪರಂಪರೆಯನ್ನು ಮುಂದೆ ಬೆಳೆಸಿದರು, ಮತ್ತು ಪರೀಕ್ಷಿತ ಮಹಾರಾಜರ್ಷಿಗಳು ಕೂಡ ಹಿಂದೆ ಕೇಳಿದಂತೆ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದು ಪ್ರಾಯೋಗ ಪ್ರವೇಶಕ್ಕೆ ಕುಳಿತಿದ್ದರು, ಈ ಎಲ್ಲ ವಿಚಾರಗಳನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದಕ್ಕೆ ತಕ್ಕಂತೆ ಸೂತ ಪುರಾಣಿಕರು ಅದರ ನಿರೂಪಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದರ ಮಧ್ಯದಲ್ಲಿ ಅದನ್ನು ಸೂತ ಪುರಾಣಿಕ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾಯಿತು ಘಟನೆ ಅಂತನ್ನೋದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯದಾ ಮೃಧೆ ಕೌರವ ಪಾಂಡವಾನಾಂ ವೀರೇಶ್ವಥೋ ವೀರಗತಿಂ ಗತೇಷು ವೃಕೋದರಾವಿದ್ಧ ಗದಾಭಿಮರ್ಶ ಭಗ್ನೋರು ದಂಡೆ ಧೃತರಾಷ್ಟ್ರಪುತ್ರೇ. ಯುದ್ಧದಲ್ಲಿ ಕೌರವ ಪಾಂಡವರ ಘೋರವಾದ ಯುದ್ಧ, ಅದರಲ್ಲಿ ಅನೇಕ ಜನ ವೀರರು ವೀರಗತಿಯನ್ನು ಹೊಂದಿದ್ದಾರೆ. ಹೇಗೆ ಭೀಮಸೇನ ದೇವರು ಅರ್ಜುನರ ಪರಾಕ್ರಮದ ಮುಂದೆ ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ವೃಕೋದರಾವಿದ್ಧ ಗದಾಭಿಮರ್ಶ ಭಗ್ನೋರು ದಂಡೆ, ಆ ತೊಡೆಯ ಮೂಳೆಗಳನ್ನು ಮುರಿದುಕೊಂಡ ದುರ್ಯೋಧನ. ಹೇಗೆ ಭೀಮಸೇನ ದೇವರ ಒಂದು ಗದೆಯ ಪ್ರಹಾರದಿಂದ ಆ ತೊಡೆಯ ದಂಡಗಳನ್ನು ಮುರಿದುಕೊಂಡಿದ್ದಾನೆ ಧೃತರಾಷ್ಟ್ರ ಪುತ್ರ ದುರ್ಯೋಧನ. ಅದಾದಮೇಲೆ ಏನು ಮಾಡೋ ಹಾಗಾಯಿತು? ಭರ್ತುಃ ಪ್ರಿಯಂ ದ್ರೋಣಿ ರತಿಸ್ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರದ್ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಅದಾದಮೇಲೆ ಈ ದುರ್ಯೋಧನಿಗೆ ಸ್ವಲ್ಪ ಆದರೂ ಸಂತೋಷ ಕೊಡೋಣ, ಸಾಯ್ತಾ ಬಿದ್ದಿದ್ದಾನೆ, ಇನ್ನೇನು ಈಗೋ ಆಗೋ ಸಾಯ್ತಾನೆ, ಯುದ್ಧ ಅಂತೂ ಗೆಲ್ಲಿಲ್ಲ. ಆದರೆ ಕೆಲವರಿಗಿರುತ್ತೆ, ನಾವು ಅಪೇಕ್ಷೆ ಪಟ್ಟಿದ್ದನ್ನು ಸಂಪಾದನೆ ಮಾಡದೇ ಇದ್ರೂ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಒಂದು ಸ್ವಲ್ಪ ಆದರೂ ತೊಂದರೆ ಆಗಬೇಕು ಅಂತ. ಒಂದು ಪ್ರಸಿದ್ಧವಾದ ಗಾದೆ ಇದೆ, ಒಂದು ಕಣ್ಣು ಹೋದರೆ ಇನ್ನೊಬ್ಬರಿಗೆ ಇನ್ನೊಂದು ಕಣ್ಣು ಹೋಗಬೇಕು ಅಂತ. ಅದೇ ನಾನು ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ಅವ್ರು ಎರಡು ಕಣ್ಣು ಹೋಗಬೇಕು ಅಂತ. ಅದು ಇನ್ನೂ ಕೆಲವರಿಗೆ ಇನ್ನೂ ಕ್ರೂರವಾಗಿರ್ತಾರೆ, ನಂದು ಎರಡು ಕಣ್ಣು ಹೋದರೂ ಪರವಾಗಿಲ್ಲ, ಅವ್ರಿಗೆ ಕಣ್ಣಿಗೆ ಏಟಾದರೂ ಮಾಡಬೇಕು ಅಂತ. ಅಂತಹ ತುಂಬ ಕ್ರೂರತನ ಸ್ವಭಾವದವ್ರು ಇರ್ತಾರೆ. ನಂದು ಅರ್ಧ ಹೋಗಲಿ ಅವ್ರದ್ದು ಪೂರ್ತಿ ಹೋಗಲಿ ಅನ್ನೋದು ಬೇರೆ ಮಾತು. ನಂದು ಪೂರ್ತಿ ಹೋಗಲಿ, ಅವ್ರು ಸ್ವಲ್ಪ ಅವರು ಏಟ್ ಮಾಡ್ತೀನಲ್ಲ. ದುರ್ಯೋಧನನ ಪರಿಸ್ಥಿತಿ ಹಾಗೆ. ನಂದೆಲ್ಲ ಹೋಗಿದೆ. ಈಗ ಅಣ್ಣ ತಮ್ಮಂದರು ಸತ್ತು ಹೋದರು, ತಮ್ಮಂದರೆಲ್ಲ ಸತ್ತು ಹೋದರು, ಮಕ್ಕಳು ಬಂಧು ಬಾಂಧವರೆಲ್ಲರೂ ಹತರಾಗಿದ್ದಾರೆ, ರಾಜ್ಯ ಹೋಯಿತು, ಹೆಂಡತಿಯರೆಲ್ಲ ವಿಧವೆಯರಾದರು, ಇನ್ನೇನು ಉಳಿದಿದೆ ಧೃತರಾಷ್ಟ್ರನ ಹತ್ರ? ಏನೇನು ಉಳಿದಿಲ್ಲ, ನಂದೆಲ್ಲ ಹೋಯಿತು. ಆದರೂ ಕೂಡ ಅವ್ರಿಗೇನಾದ್ರು ಪೆಟ್ಟಾಗಬೇಕು, ಅವರಲ್ಲಿ ಯಾರೂ ಹೋಗಲೇ ಇಲ್ಲ. ಅದೇ ಸೈನಿಕರು ಸೇನಾಧಿಪತಿಗಳು ಬೇರೆ ಬೇರೆ ಬಂದು ಹೋಗಿದ್ದಾರೆ, ಇಲ್ಲ ಅಂತಲ್ಲ, ಎಷ್ಟೋ ಜನ ನಷ್ಟ ಆಗಿದೆ. ಅದೇ ಪ್ರಧಾನರಾದವರು ಯಾರು ಹೋದರು? ಪಾಂಡವರು ಉಳಿದಿದ್ದಾರೆ, ಕೃಷ್ಣ ಉಳಿದಿದ್ದಾನೆ. ಅವರ ಸೇನಾಧಿಪತಿ ಕೌರವರ ಕಡೆ ಎಷ್ಟು ಜನ ಸೇನಾಧಿಪತಿಗಳು ಬದಲಾದರು. ಮೊದಲು ಭೀಷ್ಮಾಚಾರ್ಯರು 10 ದಿವಸ, ಆಮೇಲೆ ದ್ರೋಣಾಚಾರ್ಯರು, ಆಮೇಲೆ ಕರ್ಣ, ಶಲ್ಯ, ಅಶ್ವತ್ಥಾಮಾಚಾರ್ಯರು, ಇಷ್ಟು ಜನ ಬದಲಾಗ್ತಾರೆ. ಅಲ್ಲಿ ಮೊದಲಿಂದ ಕೊನೆಯವರೆಗೂ ಸೇನಾಧಿಪತಿ ಒಬ್ಬನೇ, ಧೃಷ್ಟದ್ಯುಮ್ನ. ಈ ಪರಿಸ್ಥಿತಿ. ಹಾಗಾದರೆ ಅವರೆಲ್ಲ ಉಳ್ಕೊಂಡಿದೆ, ನನಗೇನು ಮಾಡಲಿಕ್ಕೆ ಆಗಲಿಲ್ಲಲ್ಲ ಅಂತ. ಅಭಿಮನ್ಯುವನ್ನು ಸಂಹಾರ ಮಾಡಿದರೂ ಸಂತೋಷ ಪಡಬೇಕಷ್ಟೇ, ಏನು ಪ್ರಯೋಜನ ಬಂತು? ಅದಕ್ಕಿಂತ ಘೋರವಾದ ಅನರ್ಥ ಇಲ್ಲ ಆಗಿ ಹೋಯ್ತಲ್ಲ, ಅದು ಸೇಡನ್ನು ತೀರಿಸ್ಕೊಂಡಾಯಿತು, ಪ್ರತೀಕಾರವನ್ನು ಮಾಡಿಕೊಂಡಾಯಿತು. ಅದಕ್ಕೆ
ಇನ್ನು ಉಳಿದವರು ಯಾರಿದ್ದಾರೆ, ಹಾಗಾದರೆ ಅವರ ಮಕ್ಕಳನ್ನು ಸಂಹಾರ ಮಾಡಬೇಕು. ಅವರ ಮಕ್ಕಳು ಪಾಂಡವರನ್ನಂತೂ ಸಂಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಅವ್ರ ಮಕ್ಕಳನ್ನಾರು ಸಂಹಾರ ಮಾಡಬೇಕು. ಅದು ಹೇಳಿ ನಮ್ಮದೆಲ್ಲ ಹೋದರೂ ಪರವಾಗಿಲ್ಲ, ಅವ್ರಿಗೆ ಸ್ವಲ್ಪ ಆದರೂ ಏಟ್ ಮಾಡೋಣ ಅಂತ. ಭರ್ತುಪ್ರಿಯಂ ದ್ರೋಣಿ ರತಿಸ್ಮ ಪಶ್ಯನ್, ತಮ್ಮ ನಾಯಕ ದುರ್ಯೋಧನಿಗೆ ಸಂತೋಷ ಆಗಲಿ ಅಂತ ಹೇಳಿ ಕೃಷ್ಣಾಸುತಾನ ಪಾಂಡವರಿಂದ ದ್ರೌಪದಿ ದೇವಿಯರ ಉದರದಲ್ಲಿ ಜನಿಸಿದಂಥ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು, ಅವರದೆಲ್ಲ ಕಥೆ ಕೇಳಿದರೆ 12, 13, 14, 15 ಇಂಥ ವಯಸ್ಸಿನ ಮಕ್ಕಳು ಅವರೆಲ್ಲರ ಶಿರಸ್ಸುಗಳನ್ನು ಕೂಡ ಅಪಹರಣ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅಪಾಹರ ದ್ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರಹಯಂತಿ. ಜಗತ್ತಿನಲ್ಲಿ ಇದನ್ನು ನಿಂದನೆ ಮಾಡ್ತಾರೆ ಇಂತಹ ಕರ್ಮಗಳನ್ನು. ಅದು ಹೇಗೆ, ಯುದ್ಧದಲ್ಲಿ ಸಂಹಾರ ಮಾಡಲಿಲ್ಲ, ಯುದ್ಧಕ್ಕೆ ಬಂದಿದ್ರು ಅಂತಂದಮೇಲೆ ಸಾವು ಗೆಲುವಿನ ಮಧ್ಯದಲ್ಲಿ ಹೋರಾಡಲೇಬೇಕು, ಹೇಗಿದ್ದು ನಡೆಯುತ್ತೆ ಅಂತ ಎಲ್ಲ ಮಲಗಿದ್ರು. ಶಿಬಿರದಲ್ಲಿ ಮಲಗಿದಾಗ ಅವರ ತಲೆಯನ್ನು ಅಪಹರಣ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ ಬಾಷ್ಪಕುಲಾಕುಲಾಕ್ಷಿ ತಾಂ ಸಾಂತ್ವಯನ್ನಾಹ ಕಿರೀಟಮಾಲಿ. ಆಗ ದ್ರೌಪದಿ ದೇವಿಗೆ ಇವೆಲ್ಲ ಗೊತ್ತಾಯಿತು. 5 ಜನ ಮಕ್ಕಳು ಕೂಡ ಘೋರವಾಗಿ ಮರಣವನ್ನು ಹೊಂದಿದ್ದಾರೆ ಅಂತ ತುಂಬ ದುಃಖ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆಗ ಏನು ಮಾಡಬೇಕು, ಏನಾದರೂ ಮಾಡಲೇಬೇಕಲ್ಲ, ಇದಕ್ಕೆ ಪ್ರತೀಕಾರ ತೋರಿಸ್ಬೇಕು. ಯಾವಾಗಲೂ ಹಾಗೆ ಸಿಟ್ಟು ಬಂದಾಗ ಪ್ರತೀಕಾರ ತೋರಿಸೋದು ಅಂತ ಸಮಾಧಾನ ಮಾಡ್ತಾ ಇದ್ದಾರೆ. ಸಮಾಧಾನ ಮಾಡಿ ನಾವು ಕೂಡ ಆ ಅಶ್ವತ್ಥಾಮಾಚಾರ್ಯನ ಸಂಹಾರ ಮಾಡಿಬಿಡಬೇಕು ಅಂತ ನಮ್ಮ ಅನೇಕ ರೀತಿಯ ವಿಚಾರಗಳು ನಡೀತಾ ಇದೆ. ತನ್ಮಾ ಶುಚಸ್ತೆ ಪ್ರಮೃಜಾ ಸುಭದ್ರೆ ಯದ್ ಬ್ರಹ್ಮಬಂಧೋ ಶಿರ ಆತತಾಯಿನಃ ಗಾಂಡೀವ ಮುಕ್ತೈ ವಿಷಕೈ ಉಪಾಹರೆ ತ್ವಾಕ್ರಮ್ಯ ಯಸ್ನಾಸ್ಯ ಸಿನೇತ್ರ ಜೈರ್ಜಲೈ. ಆ ಗಾಂಡೀವ, ಅದು ಅರ್ಜುನ ಹೇಳ್ತಾನಂತೆ, ನೀನು ದುಃಖ ಪಡಬೇಡ ತುಂಬ. ಆ ಬ್ರಹ್ಮಬಂಧು ಅಂಥೇಳಿ ಆತತಾಯಿ ಅಂತ ಕರೀತಾರೆ. ತುಂಬ ಘೋರವಾದ ಅಪರಾಧಗಳನ್ನು ಮಾಡಿದಂಥವ್ರನ್ನ ಆತತಾಯಿ ಆದವರನ್ನ ಬ್ರಹ್ಮಬಂಧುಗಳು, ಬ್ರಾಹ್ಮಣ್ಯ ಹೊರಟೋಗುತ್ತವರಲ್ಲಿ. ಅಶ್ವತ್ಥಾಮಾಚಾರ್ಯರು ಈ ರೀತಿ ಕೆಲಸವನ್ನು ಮಾಡಿದ್ದರಿಂದ ಗಾಂಡೀವವನ್ನು ಬಿಟ್ಟು ಎಲ್ಲ ಬಾಣಗಳಿಂದ ಅವರನ್ನು ಸಂಹಾರ ಮಾಡಿ ಅವರ ಶಿರಸ್ಸನ್ನು ನಿನಗೆ ಅಪಹರಣ ಮಾಡಿ ತಂದು ಕೊಡ್ತೇನೆ, ನಿನ್ನ ದುಃಖವನ್ನು ನಾನು ಪರಿಹಾರ ಮಾಡ್ತೇನೆ, ದುಃಖ ಪಡಬೇಡ ಅಂತ ಹೇಳ್ತಾರಂತೆ. ಆಗ ಅದೆಲ್ಲ ಅನೇಕ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ದ್ರೌಪದಿ ದೇವಿಯರು ಹೇಳ್ತಾರಂತೆ, ನಾನು ಪಟ್ಟ ದುಃಖವನ್ನು ನನ್ನದೇ ಸಮಾನ ಸ್ಥಿತಿಯಲ್ಲಿರುವಂತಹ ಕೃಪಿ ಪಡಬಾರದು, ದ್ರೋಣಾಚಾರ್ಯರ ಹೆಂಡತಿ ಆ ದುಃಖವನ್ನು ಪಡಬಾರದು. ಮತ್ತು ಗುರುಪುತ್ರರು, ದ್ರೋಣಾಚಾರ್ಯರು ಗುರುಗಳಾದ್ದರಿಂದ ಇವರು ಗುರುಪುತ್ರರಾಗಿರ್ತಾರೆ, ಆದ್ದರಿಂದ ಅವರ ಸಂಹಾರ ಮಾಡಬೇಡ ಅಂತ ಕೃಷ್ಣ ಪರಮಾತ್ಮ ಎರಡೂ ಥರ ಹೇಳ್ತಿರ್ತಾನೆ. ಆತತಾಯಿ ವಧಾರಣ, ಆತತಾಯಿ ಆದವರನ್ನು ಸಂಹಾರ ಮಾಡಬೇಕು ಅನ್ನೋದು ಸತ್ಯ, ಆದರೆ ಬ್ರಾಹ್ಮಣರಾದವರು ಗುರುಪುತ್ರರಾದವರನ್ನು ಗೌರವ ಕೊಡಬೇಕು ಅನ್ನೋದು ಸತ್ಯ. ಎರಡೂ ನಂದೇ ಮಾತು, ಏನು ಬೇಕಾದ್ರೂ ಮಾಡು ಅಂತ. ವಾಸ್ತವಿಕ ಭಾಗವತಲ್ಲಿ ಅರ್ಜುನ ಮಾಡಿದ್ದು ಅಂತ ಬರುತ್ತೆ, ಭೀಮಸೇನ ಮಾಡಿದ್ದು ಅಂತ ಆಚಾರ್ಯರು ಅದರ ಬಗ್ಗೆ ನಿರ್ಣಯಗಳನ್ನು ಕೊಡ್ತಾರೆ. ಅದೆಲ್ಲ ಸ್ವಪ್ನದ ವೃತ್ತಾಂತಗಳನ್ನು ಹೇಳಿ ಒಟ್ಟಾರೆ ಆ ಅಶ್ವತ್ಥಾಮಾಚಾರ್ಯರನ್ನು ಹಿಡಿದುಕೊಂಡು ಬರ್ತಾರೆ. ಹಿಡಿದುಕೊಂಡು ಬಂದು ಏನು ಮಾಡಬೇಕು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನಂತೆ, ಅವರ ತಲೆಯಲ್ಲಿರುವಂತಹ ಆ ರತ್ನವನ್ನು ಇದನ್ನು ತೆಗೆದು ಬಿಡಿ. ವೇತ್ಥೇದಂ ದ್ರೋಣಪುತ್ರಸ್ಯ ಬ್ರಾಹ್ಮಮಸ್ತ್ರಂ, ಅದು ಮುಂದೆ ಆಯಿತು. ಅದನ್ನು ತೆಗೆದಾಗ ಬಂಧನಂ ದ್ರವಿಣಾದಾನಂ ನಗರ ನಿರ್ಗಮನಂ ತಥಾ. ಬ್ರಾಹ್ಮಣರಿಗೆ ಮಾಡುವ ಅಪಚಾರ ಅಂದರೆ ಶಿಕ್ಷೆ ಏನು ಅಂತಂದರೆ ಬಂಧನ, ಅವರನ್ನು ಬಂಧನದಲ್ಲಿಡೋದು, ಅಥವಾ ಅವರ ಸಂಪತ್ತನ್ನು ಹರಣ ಮಾಡೋದು, ಅಥವಾ ಗ್ರಾಮದಿಂದ ಹೊರಗೆ ಹಾಕೋದು, ಈ ರೀತಿಯಾಗಿ ಮಾಡಬೇಕಂತ. ಅವರಿಗೆ ಶಾರೀರಿಕವಾದಂತಹ ವಧವನ್ನೆಲ್ಲ ಮಾಡಲಿಕ್ಕಿಲ್ಲ ಅಂತ. ಹಾಗಾಗಿ ಅವರಲ್ಲಿರೋ ಸಂಪತ್ತು ಅಂತಂದರೆ ತಲೆಯಲ್ಲಿರುವಂತಹ ರತ್ನ, ಆ ಶಿರೋರತ್ನವನ್ನು ತೆಗೆದುಕೊಂಡ್ಬಿಡಿ, ಅದೇ ದೊಡ್ಡ ಅವಮಾನವಾದಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಒಂದು ರೀತಿಯಲ್ಲಿ ಅವರಿಗೆ ಅವಮಾನವಾದಂತಾಯಿತು, ತುಂಬ ಸಂಕಟ ಆಯಿತು. ಆ ಸಂದರ್ಭದಲ್ಲಿ ಇನ್ನೊಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಉತ್ತರಾದೇವಿಯ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಯಾಕೆ ಅಂತಂದರೆ ಇವರು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಅವರನ್ನು ಅಪಹರಣ ಮಾಡಬೇಕು ಅಂಥೇಳಿ. ಹೋಗುವಾಗ ಬೇರೆ ದಾರಿ ಇಲ್ಲ, ಅವರಿಗೆ ಬೇರೆ ದಾರಿ ಇಲ್ಲ ಅಂಥೇಳಿ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನು ಕೃಷ್ಣ ಪರಮಾತ್ಮ ನೋಡಿ ಹೇಳ್ತಾನಂತೆ, ವೇತ್ಥೇದಂ ದ್ರೋಣಪುತ್ರಸ್ಯ ಬ್ರಾಹ್ಮಮಾಸ್ತ್ರಂ ಪ್ರದರ್ಶಿತಂ ನೈವಾಸೋ ವೇದ ಸಂಹಾರಂ ಪ್ರಾಣಬಾಧ ಉಪಸ್ಥಿತೆ. ಈ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಇದ್ರ ಉಪಸಂಹಾರವನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಗೊತ್ತಿಲ್ಲ. ಉಪಸಂಹಾರ ಅಂತಂದರೆ ಅದು ಹೇಗೆ ಬಿಟ್ಟಿರ್ತಾರೋ ಹಾಗೆ ಅದನ್ನು ವಾಪಸ್ ಸ್ವೀಕಾರ ಮಾಡಬೇಕು, ಅದು ಎಲ್ಲೂ ತೊಂದರೆ ಮಾಡದಂತೆ ಪಡ್ಕೊಳ್ಬೇಕು. ಆದರೆ ಅದನ್ನು ಸಂಪಾದನೆ ಮಾಡುವ ಶಕ್ತಿ ಅವರಿಗಿಲ್ಲ. ನಹ್ಯಸ್ಯ ಅನ್ಯತಮಂ ಕಿಂಚಿತ್ ಅಸ್ತ್ರಂ ಪ್ರತ್ಯವಕರ್ಷಣಂ ಜಹ್ಯಸ್ತ್ರತೇಜ ಉನ್ನದ್ಧಮಸ್ತ್ರಜೋ ಹ್ಯಸ್ತ್ರತೇಜಸ. ಅದಕ್ಕೆ ಇದನ್ನು ಇಲ್ಲ ಅಂತಂದರೆ ಹಾಗೆ ಒಂದೆಲ್ಲರೂ ಸುಟ್ಟು ಬಿಡುತ್ತೆ. ಅದಕ್ಕೋಸ್ಕರ ಅಸ್ತ್ರತೇಜಸ್ಸಿನಿಂದ ಅಸ್ತ್ರತೇಜಸ್ಸನ್ನು ತಡಿಬೇಕು.
ನೀನು ಒಂದು ಬ್ರಹ್ಮಾಸ್ತ್ರವನ್ನು ಬಿಡು ಅಂತ. ಆಗ ಅರ್ಜುನನು ಕೂಡ ಶ್ರುತ್ವಾ ಭಗವತಾ ಪ್ರೋಕ್ತಂ ಫಲ್ಗುನಃ ಪರವೀರಃ ಸೃಷ್ಟ್ವಾ ಅಪಹ ತಂ ಪರಿಕ್ರಮ್ಯ ಬ್ರಾಹ್ಮಾಯ ಸಂದಧೆ. ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇವರೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಬ್ರಹ್ಮಾಸ್ತ್ರ ಬಿಡೋದನ್ನು ನಮಗೆಲ್ಲ ಈ ಟಿ ವಿಲೆಲ್ಲ ತೋರಿಸೋರು ಅದೇ ಸಂಸ್ಕಾರ. ಅದನ್ನು ಹಿಂಗೆ ಬಾಣ ತೆಗೆಯೋದು, ಏನೋ ಮಂತ್ರ ಹೇಳಿ ಬಿಟ್ಬಿಡೋದು ಅಂತ. ಹಾಗಲ್ಲ, ಅದಕ್ಕೆಲ್ಲ ಆಚಮನ ಮಾಡಿ ಅಪೋಪಸ್ಪರ್ಶ ಮಾಡಿ ಮಂತ್ರದ ಜಪ ಮಾಡಬೇಕು. ಆ ಜಪ ಮಾಡಿ ಅಸ್ತ್ರವನ್ನು ಬಿಡುವಂತಹ ಕ್ರಮ. ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಅರ್ಜುನ. ಹೀಗೆ ಎರಡು ಕಡೆಯಿಂದಲೂ ಬ್ರಹ್ಮಾಸ್ತ್ರ ಬರಲಿಕ್ಕೆ ಪ್ರಾರಂಭ ಆಯಿತು. ಒಂದು ಬ್ರಹ್ಮಾಸ್ತ್ರ ಬಂದರೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ಎರಡನೇ ಬ್ರಹ್ಮಾಸ್ತ್ರಗಳು ಸೇರಿಕೊಂಡ್ರೆ ಅದರ ಪರಿಸ್ಥಿತಿ ಹೇಗಿರಬೇಡ. ಸಂಹತ್ಯ ಅನ್ಯೋನ್ಯಮುಭಯೋ ತೇಜಸಿ ಶರಸಂವೃತೆ ಆವೃತ್ಯ ರೋದಸಿ ಖಂಚ ವವೃಧಾತೆ ಅರ್ಕ ವನ್ನಿವತ್. ಅದು ಬರ್ತಾ ಬರ್ತಾ ಮೇಲೆ ಇರ್ತಾ ತುಂಬ ಪ್ರಕಾಶವನ್ನು ಬೀರ್ತಾ ಇದೆ ಎರಡು ಬ್ರಹ್ಮಾಸ್ತ್ರಗಳು. ಸೂರ್ಯನ ಪ್ರಕಾಶ ಹೇಗೆ ಬೆಳೀತಾ ಹೋಗುತ್ತೋ ಹಾಗೆ ಬ್ರಹ್ಮಾಸ್ತ್ರದ ಪ್ರಕಾಶವು ಕೂಡ ಬೆಳೀತಾ ಇದೆ. ಅದನ್ನು ನೋಡಿದರೆ ಇಡೀ ಬ್ರಹ್ಮಾಂಡವೇ ಸುಟ್ಟು ಹೋಗುತ್ತೆ ಅನ್ನುವ ಪರಿಸ್ಥಿತಿಯಲ್ಲಿ ಬಂದಿದೆ. ದೃಷ್ಟಸ್ತ್ರ ತೇಜಸ್ತು ತಯೋ ತ್ರಿಲೋಕಾನ್ ಪ್ರದಹನ್ ಮಹತ್ ದಹ್ಯಮಾನಾ ಪ್ರಜಾ ಸರ್ವಾ ಸಾಂವರ್ತಕ ಮಂಸತ. ಆ ಎರಡು ಬ್ರಹ್ಮಾಸ್ತ್ರಗಳು ಬರ್ತಾ ಇರೋದು ನೋಡಿ ಅವುಗಳ ತೇಜಸ್ಸು ಎಷ್ಟೋ ಜನರಿಗೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಏನೋ ಪ್ರಳಯ ಕಾಲದ ಅಗ್ನಿಯೇ ಬಂದುಬಿಟ್ಟಿದೆಯೇನೋ ಅಂತ ಅನ್ನೋಷ್ಟರ ಮಟ್ಟಿಗೆ ಶಾಖೆ ಬರ್ತಾ ಇದೆ. 3 ಲೋಕಗಳನ್ನು ಸುಡುತ್ತೆ ಇದು ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಆಗುವಾಗ ಅಲ್ಲಿ ಪ್ರಾಹಾರ್ಜುನಂ ಪ್ರಕುಪಿತಃ ಭಗವಾನ್ ಅಂಬುಜೇಕ್ಷಣಃ ಮೈನಂ ಪಾರ್ಥಾರಸಿತ್ರಾತಂ ಬ್ರಹ್ಮಬಂಧು ಮಿಮಂ ಜಹಿ. ಅದಾದ ಮೇಲೆ ಆ ಪರಮಾತ್ಮನ ಆದೇಶದಂತೆ ಆ ಬ್ರಹ್ಮಾಸ್ತ್ರವನ್ನು ಅರ್ಜುನನೇ ಎರಡನ್ನೂ ಕೂಡ ತಾನು ಉಪಸಂಹಾರ ಮಾಡಿಕೊಂಡಿದ್ದಾನೆ. ಯಾಕೆಂದರೆ ಅಶ್ವತ್ಥಾಮಾಚಾರ್ಯರಿಗೆ ಅದರ ಸಾಮರ್ಥ್ಯ ಇರಲಿಲ್ಲ ಆ ಸಮಯದಲ್ಲಿ ಅಂತ ಹೇಳಿದರು. ಅದಾದ ಮೇಲೆ ಇನ್ನೇನು ಮಾಡಬೇಕು, ಹಿಡಿಬೇಕು ಅಂತ ಹಿಡಿದುಕೊಳ್ಳುತ್ತಾರೆ. ಯಾವಾಗ ಬಂಧನವನ್ನು ಮಾಡಿದರೋ ಬಬಂಧ ಅಮರ್ಷತಾಮ್ರಾಕ್ಷಃ ಪಶುಂ ರಶನಯ ಯಥಾ. ಆ ಹಗ್ಗದಿಂದ ಅವರನ್ನು ಕಟ್ಟಿಕೊಂಡು ಎಳೆದುಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ದೇವಿಯ ಜೊತೆ ಸಂವಾದ ನಡೆಯುವಂತಹದ್ದು. ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಮೈನಂ ಪ್ರಾರ್ಥ ಅರ್ಹಸಿತ್ರಾತುಂ ಬ್ರಹ್ಮಬಂಧು ಮಿಮಂ ಜಹಿ. ಇವರನ್ನು ರಕ್ಷಣೆ ಮಾಡೋದು ಯೋಗ್ಯ ಅಲ್ಲ, ಉಳಿಸಬಾರದು, ಇವರನ್ನು ಸಂಹಾರ ಮಾಡಿಬಿಡು ಅಂತ. ಏ ಅವಸಾನಾಗಸಃ ಸುಪ್ತಾವನ ಅವಧೀನ್ ನಿಶಿ ಬಾಲಕಾನ್. ಯಾರು ಯೋಸೌ ಅನಾಗಸಃ ಸುಪ್ತಾನ್ ಅವಧೀನ್ ನಿಶಿ ಬಾಲಕಾನ್. ಏನೂ ತಪ್ಪು ಮಾಡದೇ ಇರುವಂತಹ ಶಿಶುಗಳನ್ನು, ಅದು ಮಲಗಿರುವಂಥ ಶಿಶುವನ್ನು ಸಂಹಾರ ಮಾಡಿದ್ದಾರೆ. ಇದು ದೊಡ್ಡ ಅಪರಾಧ ಇದು. ಹಾಗಾಗಿ ಇವರಿಗೆ ಶಿಕ್ಷೆ ಆಗಬೇಕು. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನ ರಿಪುಂ ಹಂತಿ ಧರ್ಮವಿತ್. ಯುದ್ಧದ ಧರ್ಮಗಳು. ಒಬ್ಬ ಉತ್ತಮನಾದಂತಹ ಕ್ಷತ್ರಿಯ ಹೇಗೆ ಯುದ್ಧ ಮಾಡಬೇಕು ಅಂತಂದರೆ, ಮತ್ತನಾದವನು ಅಂದರೆ ಮದಭರಿತನಾದಂಥವನು, ಅಂದರೆ ಬೇರೆ ಬೇರೆ ಪಾನಾದಿಗಳಿಂದ, ಪ್ರಮತ್ತನಾದವನು, ಉನ್ಮತ್ತನಾದವನು, ಮಲಗಿದವನು, ಬಾಲಕ, ಸ್ತ್ರೀಯರು, ಜಡದಂತೆ ಇರುವಂಥವನು, ಬುದ್ಧಿ ಹೇಡಿಗಳು ಇಂಥವ್ರು, ಮತ್ತು ಶರಣಾಗತನಾದವನು, ರಥಹೀನನಾದವನು, ಹೆದರಿಕೊಂಡವನು, ಇಂಥವ್ರ ಮೇಲೆ ಶತ್ರುವಾದರೂ ಕೂಡ ಬಾಣಪ್ರಯೋಗಾದಿಗಳನ್ನು ಮಾಡಬಾರದು, ಸಂಹಾರ ಮಾಡಬಾರದು. ಆದರೆ ಈ ಬಾಲಕರು ಅನ್ನೋ ಸರಿ ಯುದ್ಧಕ್ಕೆ ಬಂದಿದ್ರು ಅನ್ನೋದರಿಂದ ಬಾಲ್ಯ ಅನ್ನೋದು ಬಿಟ್ಟರೂ ಕೂಡ ಅವರೆಲ್ಲರೂ ಕೂಡ ಮಲಗಿದ್ದಾರೆ. ರಥ ಇಲ್ಲ, ಯುದ್ಧಕ್ಕೆ ನಿಂತಿಲ್ಲ, ಮತ್ತೇನೂ ತೊಂದರೆ ಕೊಟ್ಟಿಲ್ಲ, ಸುಮ್ಮನೆ ಮಲಗಿದ್ದಾರೆ. ಆದ್ದರಿಂದ ಸಂಹಾರ ಮಾಡೋದೇ ಯೋಗ್ಯ ಅಂತ ಪರಮಾತ್ಮ ತಾನು ಹೇಳ್ತಾ ಇದ್ದಾನಂತೆ. ಆ ಸಂದರ್ಭದಲ್ಲಿ ತಥಾ ಪರತಂ ಪಶುವತ್ ಪಾಶಬದ್ಧಂ ಅವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷಕರ್ಣಾಪಂಕೃತ ಗುರೋ ಸುತಂ ವಾಮಸ್ವಭಾವ ಕೃಪಯಾನ ನಾಮ. ಆ ಸಂದರ್ಭದಲ್ಲಿ ಪರಮಾತ್ಮ ಸಂಹಾರ ಮಾಡಲಿಕ್ಕೆ ತುಂಬ ಪ್ರೇರಣೆಯನ್ನು ಕೊಟ್ಟಿದ್ದಾನೆ. ದ್ರೌಪದಿ ದೇವಿ ಮುಂದೆ ಬಂದು ತಂದು ನಿಲ್ಲಿಸಿದಾಗ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ, ಯಾವುದೇ ಕಾರಣಕ್ಕೂ ಸಂಹಾರ ಮಾಡೋದು ಸರಿಯಲ್ಲ. ಮುಚ್ಯತಾಮೇಷಃ ಬ್ರಾಹ್ಮಣೋ ನಿತರಾಂ ಗುರುಹು. ಈ ಬ್ರಾಹ್ಮಣನಾದವನನ್ನು ಯಾವುದೇ ಕಾರಣಕ್ಕೂ ಸಂಹಾರ ಮಾಡಬಾರದು. ಅಸ್ತ್ರಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್. ಯಾವ ದ್ರೋಣಾಚಾರ್ಯರ ಅನುಗ್ರಹದಿಂದ ನೀವಿಷ್ಟು ಶಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡಿದ್ದೀರಿ, ಅವರನ್ನು ಸಂಹಾರ ಮಾಡೋದು ಯೋಗ್ಯವಲ್ಲ. ಸಯೇಷ ಭಗವಾನ್ ದ್ರೋಣಃ ಪ್ರಜಾರೂಪೇಣ ವರ್ತತೆ ತಸ್ಯಾತ್ಮನೋರ್ಧಂ ಪತ್ನ್ಯಾಸ್ತೆ ನಾನ್ವಗಾತ್ ವೀರಸೂಹು ಕೃಪಿ. ಈ ದ್ರೋಣಾಚಾರ್ಯರು ಆತ್ಮ ವೈ ಪುತ್ರನಾಮಾಸಿ ಅಂತ ಹೇಳಿದಂತೆ ಗುರುವದ್ ಗುರುಪುತ್ರಸ್ತು ಇತ್ಯಾದಿ ವಚನಗಳಿಂದ ಗುರುಪುತ್ರರು ಗುರುಗಳಂತೆ, ಗುರುಗಳೊಂದು ಸನ್ನಿಧಾನ ಗುರುಪುತ್ರರಲ್ಲಿ ಗುರು ಶಿಷ್ಯರಲ್ಲಿ ಇದ್ದೇ ಇರುತ್ತೆ. ಆದ್ದರಿಂದ ದ್ರೋಣಾಚಾರ್ಯರ ಮತ್ತೊಂದು ಪ್ರತೀಕ ಅಂತ ನಾವಿಲ್ಲಿ ಭಾವಿಸಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ವಧ ಸಾಧ್ಯ ಇಲ್ಲ. ಅದೇ ರೀತಿ ಅವರ ಹೆಂಡತಿಯಾದಂತಹ ಕೃಪಿ, ದ್ರೋಣಾಚಾರ್ಯರ ಹೆಂಡತಿ, ವೀರಮಾತೆ, ತುಂಬ ದೊಡ್ಡ ಸಾಮರ್ಥ್ಯ ಇರೋರು ಅಶ್ವತ್ಥಾಮಾಚಾರ್ಯರು, ಅವರಿಗೆ ಈ ರೀತಿಯ ದುಃಖ ಆಗೋದು ಬೇಡ ಅಂತ ದ್ರೌಪದಿ ದೇವಿಯರು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಹೀಗೆ ಅನೇಕ ಅಭಿಪ್ರಾಯಗಳನ್ನು ಕೊಟ್ಟರು. ಆಗ ಪರಮಾತ್ಮ ಹೇಳ್ತಾನಂತೆ, ಬ್ರಹ್ಮಬಂಧುರನ ಹಂತವ್ಯ ಆದತಾಯಿ ವಧಾರಣ
ಮಯೇವ ಉಭಯಮಾಮ್ನಾಥಂ ಪರಿಪಾಹಿ ಅನುಶಾಸನಂ. ಎರಡು ನನ್ನದೇ ಅಭಿಪ್ರಾಯ. ಬ್ರಹ್ಮಬಂಧುಗಳನ್ನು ಸಂಹಾರ ಮಾಡಬೇಕು ಅನ್ನೋದು ಸರಿ. ಬ್ರಹ್ಮಬಂಧು ಆದವನು ಸಂಹಾರ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಬ್ರಾಹ್ಮಣನಾದರೆ ಸಂಹಾರ ಮಾಡಬಾರದು. ಆದರೆ ಆತತಾಯಿಗಳನ್ನು ವಧೆ ಮಾಡದೇ ಇರಬಾರದು. ಎರಡು ನನ್ನದೇ ನಿಯಮ. ಏನು ಮಾಡ್ತಿ ಮಾಡು ಅಂದಾಗ ಹಿಂದೆ ತಿಳಿಸಿದಂತೆ ಅವರ ಸಂಪತ್ತನ್ನು ಅಪಹರಣ ಮಾಡಿ ಅವರನ್ನು ಬಿಟ್ಟುಬಿಟ್ಟಿದ್ದಾರೆ. ವಿಮುಚ್ಯ ರಶರಾಬದ್ಧಂ ಬಾಲಹತ್ಯಾ ಹತಪ್ರಭಂ ತೇಜಸ ಮಣಿನಾಹೀನಂ ಶಿಬಿರ ನಿರಪಾಯೇತ್. ಹಗ್ಗದಿಂದ ಕಟ್ಟಿದಂತಹ ಅಶ್ವತ್ಥಾಮಾಚಾರ್ಯನ ಬಿಟ್ಟು ಕಳಿಸಿದ್ದಾರಂತೆ. ಮಕ್ಕಳನ್ನು ಸಂಹಾರ ಮಾಡಿದ್ದಕ್ಕಾಗಿ ಹತಪ್ರಭಂ, ಅವರ ಕಾಂತಿಯೇ ಹೊರಟು ಹೋಗಿತ್ತು. ಮುಖದಲ್ಲಿ ಕಾಂತಿ ಇಲ್ಲ, ಮಾತಿನಲ್ಲಿ ಉತ್ಸಾಹ ಇಲ್ಲ, ಜೀವನದಲ್ಲಿ ಕಳಂಕಗಳು ಹಾಗೆ ಹೊತ್ತುಕೊಂಡು ಹೋಗ್ತಾಯಿದ್ರು. ತೇಜಸ ಮಣಿನಾಹೀನಂ, ಮುಖದಲ್ಲಿ ತೇಜಸ್ಸಿಲ್ಲ, ಹಣೆಯ ಮೇಲೆ ಮಣಿಯೂ ಕೂಡ ಇಲ್ಲ. ಶಿಬಿರ ನಿರಪಾಯೇತ್, ಹೊರಗೆ ಕಳಿಸಿದ್ದಾರೆ. ಈ ರೀತಿ ಅಶ್ವತ್ಥಾಮಾಚಾರ್ಯರ ನಿಗ್ರಹ ಆಯಿತು. ಮುಂದೆ ವೇದವ್ಯಾಸದೇವರ ವಿಶೇಷವಾದ ಅನುಗ್ರಹವೂ ಕೂಡ ಅಶ್ವತ್ಥಾಮಾಚಾರ್ಯರಿಗೆ ಆಗೇ ಆಗುತ್ತೆ. ತತ್ಕಾಲದಲ್ಲಿ ಆ ಒಂದು ಏನೊಂದು ಘಟನೆ ನಡೆದಿತ್ತು ಅಷ್ಟಕ್ಕಷ್ಟೇ ಶಿಕ್ಷೆ ಅದು ದುರ್ಜನರಿಗೆ ಶಿಕ್ಷೆ ಬೇಗ ಆಗೋದಿಲ್ಲ. ಸಜ್ಜನರಿಗೆ ತಕ್ಷಣದಲ್ಲಿ ಶಿಕ್ಷೆ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಅವರು ತಕ್ಷಣದಲ್ಲಿ ತಿದ್ದುಕೊಂಡು ಬಿಡ್ತಾರೆ. ಹಾಗಾಗಿ ಅಲ್ಲೇ ಶಿಕ್ಷೆ ಆಗುತ್ತೆ. ಅವರು ತಿದ್ದುಕೊಂಡು ಮುಂದೆ ಉತ್ತಮ ದಾರಿಯಲ್ಲಿ ಸಾಕ್ತಾರೆ. ದುರ್ಜನರು ಹಾಗಲ್ಲ, ಅವರಿಗೆ ಎಷ್ಟು ಶಿಕ್ಷೆ ಕೊಟ್ಟರು ತಿದ್ದುಕೊಳ್ಳೋದಿಲ್ಲ. ಹಾಗಾಗಿ ಶಿಕ್ಷೆ ಕೊಟ್ಟರೂ ಪ್ರಯೋಜನ ಇಲ್ಲ. ಹೊರಗೆ ತಪ್ಪು ಕೆಲಸ ಮಾಡ್ತಾನೇ ಇರಬೇಕು. ಕಾಲಾಂತರದಲ್ಲಿ ಒಂದು ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಯಿತು ಅಂತಂದರೆ ಮತ್ತೆಂದೆಂದೂ ಅವರು ತಿರುಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಅಶ್ವತ್ಥಾಮಾಚಾರ್ಯರ ರುದ್ರದೇವರ ಅವತಾರ, ಸಾಕ್ಷಾತ್ ರುದ್ರದೇವರ ಅವತಾರ, ಅವರ ಅನುಗ್ರಹವನ್ನು ಮಾಡೋ ದೃಷ್ಟಿಯಿಂದಲೇ ಅವರು ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಒಂದು ಉತ್ತಮವಾದ ದಾರಿಯಲ್ಲಿ ಪರಮಾತ್ಮ ತಾನು ಮುಂದೆ ಕಳಿಸ್ತಾ ಇದ್ದಾನೆ. ಮುಂದೆ ಪುತ್ರಶೋಕಾತುರ ಸರ್ವೇ ಪಾಂಡವ ಸಹಕೃಷ್ಣಯ ಸ್ವಾನಾಂ ಮೃತಾನಾಂ ಯತ್ಕೃತ್ಯಂ ಚಕ್ರುಹು ನಿರ್ಹರಣಾಧಿಕಂ. ಪುತ್ರಶೋಕದಿಂದ ಸಂತಪ್ತರಾದಂತಹ ಎಲ್ಲ ಪಾಂಡವರು ದ್ರೌಪದಿ ದೇವಿ ಜೊತೆ ಕೂಡಿಕೊಂಡು ಮಕ್ಕಳು ಹಾಗೂ ಬೇರೆ ಬೇರೆ ಎಲ್ಲ ಬಾಂಧವರು ಎಲ್ಲರಿಗೂ ಕೂಡ ಏನೇನು ಕರ್ತವ್ಯಗಳನ್ನು ಮಾಡಬೇಕೋ ಅದೆಲ್ಲವನ್ನು ಕೂಡ ಉತ್ತರ ಕ್ರಿಯೆಗಳನ್ನು ಮಾಡಿದ್ದಾರೆ. ಅಥೋ ನಿಶಾಮಯಾಮಾಸ ಕೃಷ್ಣಾಯೈ ಭಗವಾನ್ ಪುರ ಪತಿತಾಯ ಪಾದಮೂಲೆ ರುದಂತ್ಯಾಯತ್ ಪ್ರತಿಶ್ರುತಂ. ಹಿಂದೆ ಪರಮಾತ್ಮ ದ್ರೌಪದಿ ದೇವಿ ಹೇಳಿರ್ತಾನಂತೆ, ನಿಶಾಮಯಾಮಾಸ ಕೃಷ್ಣಾಯೈ ಭಗವಾನ್ ಪುರ ಪತಿತಾಯ ಪಾದಮೂಲೆ. ತುಂಬ ದುಃಖ ಪಾಂಡವರ ಜೀವನದಲ್ಲಿ ಮೊದಲಿಂದಲೂ ಕೊನೆಯವರೆಗೂ ಒಂದಲ್ಲ ಒಂದು ಸಮಸ್ಯೆಗಳು. ದ್ರೌಪದಿ ದೇವಿಯರ ಮೇಲಂತೂ ಆಕ್ರಮಣ ಇಷ್ಟೆಲ್ಲ ನಡೀತಾ ಇರುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾನಂತೆ, ನೀನೇನು ಚಿಂತೆ ಮಾಡಬೇಡ, ಈ ಯಾರ್ಯಾರು ನಿನಗೆ ತೊಂದರೆ ಕೊಟ್ಟಿದ್ದಾರೆ ಇವರೆಲ್ಲರ ಪತ್ನಿಯರು ಅಳುವ ಧ್ವನಿಯನ್ನು ನಿನಗೆ ಕೇಳಿಸ್ತೀನಿ ಅಂತ. ಇವೆಲ್ಲ ಮೇಲ್ನೋಟಕ್ಕೆ ನೋಡಿದರೆ ಎಂಥ ಕ್ರೂರವಾದ ಪ್ರತಿಜ್ಞೆಗಳು ಅಂತ ಅನಿಸುತ್ತೆ. ಆದರೆ ಆ ಕಷ್ಟವನ್ನು ಅನುಭವಿಸಿದವರು ಈ ಪರಿಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡಿದಾಗ ಅದರ ಪ್ರವೃತ್ತಿ ಬೇರೆ ಥರ ಇರುತ್ತೆ. ಹಾಗಾಗಿ ದ್ರೌಪದಿ ದೇವಿಯರಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ವಿ. ಆ ಎಲ್ಲ ಹಿಂಸೆ ಕೊಟ್ಟಾಗ ಈ ಸ್ತ್ರೀಯರ ಒಂದು ಸ್ವಭಾವ ಎಲ್ಲಿ ಹೋಗಿತ್ತು? ಇವ್ರು ತಡಿಬೋದಿತ್ತಲ್ಲ, ಏನೋ ಪ್ರತಿಭಟನೆ ಯಾರು ಮಾಡ್ಬೋದಿತ್ತು, ಏನೂ ಮಾಡಲಿಲ್ಲ. ಏನು ಪಟ್ಟರು ಏನಾಯಿತು ಪರಿಸ್ಥಿತಿಯೇ ಗೊತ್ತಿಲ್ಲ. ಆ ಸ್ತ್ರೀಯರ ಪ್ರಾರಬ್ಧವೂ ಹೌದು, ಆ ಪುರುಷರ ಪ್ರಾರಬ್ಧವನ್ನು ಇವರು ಅನುಭವಿಸಲೇಬೇಕು, ಏನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಪಶ್ಯ ರಾಜ್ಞರಿದಾರಾಂಸ್ತೆ ಹೃದತೋ ಮುಕ್ತ ಮೂರ್ಧಜಾನ್ ಆಲಿಂಗ್ಯ ಸ್ವಪತೀನ್ ಭೀಮ ಗದಾ ಭಗ್ನೋರು ವಕ್ಷಸಃ. ನೋಡು ದ್ರೌಪದಿ, ಎಲ್ಲರೂ ಕೂಡ ನಿನ್ನನ್ನು ಹಿಂಸೆ ಮಾಡಲಿಕ್ಕೆ, ನಿನಗೆ ತೊಂದರೆ ಕೊಡಲಿಕ್ಕೆ ಬಂದಂತಹ ಎಲ್ಲ ನಿನ್ನ ಶತ್ರುಗಳು ಯಾರಿದ್ದರು ಅವರ ಹೆಣ್ಣಂದಿರೆಲ್ಲ ಅಳ್ತಾ ಇರುವ ಪರಿಸ್ಥಿತಿಯನ್ನು ನೋಡು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಅಂದರೆ ತಾತ್ಪರ್ಯ, ತಪ್ಪು ಮಾಡೋದು ದೊಡ್ಡದಲ್ಲ, ಆ ತಪ್ಪನ್ನು ಅರಗಿಸಿಕೊಳ್ಳೋದು ಹೇಗೆ? ದೇವರು ಕೆಲವೊಮ್ಮೆ ಶಿಕ್ಷೆ ಕೊಟ್ಟ ಅಂತಂದರೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ತುಂಬ ಜನ ಜ್ಞಾನಿಗಳು ಹಾಗೇ ಇರ್ತಾರೆ, ಏನಂದ್ರೂ ಅನ್ನಿಸ್ಕೊಂಡ್ಬಿಡ್ತಾರೆ, ವಾಪಸ್ ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಅನ್ನೋದರಿಂದ ನಮ್ಮ ಪುಣ್ಯ ಹಾನಿ, ಯಾಕೆ ಅನ್ನಬೇಕು ಅನ್ನೋದೇ ಬೇಡ, ಸುಮ್ಮನೆ ಅನ್ನಿಸ್ಕೋತಾ ಇರೋಣ ಅಂತ. ಆದರೆ ಮನುಷ್ಯರು ಸುಮ್ಮನೆ ಇರಬಹುದು, ದೇವರು ಸುಮ್ಮನೆ ಇರೋದಿಲ್ಲ. ಜ್ಞಾನಿಗಳು ಸುಮ್ಮನೆ ಆದರೆ ಜ್ಞಾನಿಗಳ ಸ್ವಾಮಿಯಾದ ಭಗವಂತನೇ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಯಾರಿಗೂ ಆಗೋದಿಲ್ಲ. ದುರ್ಯೋಧನಾದಿಗಳು ಇಷ್ಟು ಜನ ತಪ್ಪು ಮಾಡಬೇಕಾದ್ರೆ ಮೌನದಿಂದ ಇದ್ರಲ್ಲ ನೀವೆಲ್ಲ, ಇವತ್ತು ಹತ್ರ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ದ್ರೌಪದಿ ದೇವಿ ಕಣ್ಣೀರು ಹಾಕಿ ಸಭೆಯ ಮಧ್ಯದಲ್ಲಿ ಮಾನವನ್ನು ಅಪಹರಣ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಾಗ ಅದು ರಜಸ್ವಲಾವಸ್ಥೆ. ಒಂದು ಹೆಣ್ಣುತನದಿಂದಲಾದರೂ ಯಾರಾದರೂ ಅದನ್ನು ಪ್ರತಿಭಟನೆ ಮಾಡ್ಬೋದಾಗಿತ್ತು. ಏನೂ ಮಾಡದೆ ನಮಗೇನು ಸಂಬಂಧ ಅಂತ ಬಾಯಿ ಮುಚ್ಕೊಂಡು ಮನೇಲಿ ಕೂತಿದ್ರಲ್ಲ, ಇವತ್ತು ಬೀದಿಗೆ ಬಿದ್ದು ಅಳಬೇಕಾದ್ರೆ ಯಾರು ನೋಡ್ತಾರೆ? ಯಾರೂ ನೋಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾಗಿ ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಕೆಟ್ಟ ಕೆಲಸಕ್ಕೆ ಯಾವತ್ತೂ ಕೆಟ್ಟ ಫಲ ಆಗೋದಿಲ್ಲ ಅಂತಿಲ್ಲ, ಹಾಗೇ ಆಗತ್ತೆ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಸಿಗೋದಿಲ್ಲ ಅಂತಿಲ್ಲ, ಸಿಕ್ಕೇ ಸಿಗತ್ತೆ. ಹಾಗಾಗಿ ಅವರೆಲ್ಲರೂ ಆ ಭೀಮಸೇನ ದೇವರ ಗದೆಯಿಂದ ಭಗ್ನರಾಗಿ ಬಿದ್ದಿದ್ದಾರೆ. ಕೆಲವರು ಕಾಲು ಮುರ್ಕೊಂಡಿದ್ದಾರೆ, ಕೆಲವರು ತಲೆ ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಆ ದೇಹಗಳನ್ನು ಆಲಿಂಗನ ಮಾಡ್ಕೊಳ್ತಾರಂತೆ, ಅಳ್ತಾರಂತೆ, ದುಃಖ ಪಡ್ತಾರಂತೆ. ಅಂಥ ಒಂದು ಕ್ರೂರವಾದ ಪರಿಸ್ಥಿತಿ ಅದನ್ನು ತೋರಿಸ್ತಾನೆ ಪರಮಾತ್ಮ ದ್ರೌಪದಿ ದೇವಿಗೆ. ಯಾಕೆ ಅಂತಂದರೆ ಸಜ್ಜನರಿಗೆ ತೊಂದರೆ ಕೊಟ್ಟರೆ ಯಾವ ರೀತಿಯಾದ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದಾನೆ. ಅಥತೆ ಸಂಪರೇತಾನಾಂ ಸ್ವಾನಾಂ ಉದಕಮಿಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ
ಪುರಸ್ಕೃತ್ಯ ಯಯುಸ್ತ್ರೀಯ. ಅದಾದಮೇಲೆ ಯಾರ್ಯಾರು ಹೊಂದಿದ್ದಾರೋ ಎಲ್ಲರಿಗೂ ಉದಕವನ್ನು ಕೊಡಬೇಕು, ತರ್ಪಣವನ್ನು ಕೊಡಬೇಕು. ಅದಕ್ಕೋಸ್ಕರ ಗಂಗೆಯ ಸಮೀಪಕ್ಕೆ ಎಲ್ಲರೂ ಬಂದಿದ್ದಾರೆ. ತೇ ನಿನೀಯ ಉದಕಂ ಸರ್ವೇ ವಿಲಿಪ್ಯ ಚ ಭೃಶಂ ಪುನಃ ಆಪ್ಲುತ ಹರಿಪಾದಾಬ್ಜ ರಜಃಪೂತ ಸರಿಜ್ಜಲೆ. ಎಲ್ಲರೂ ಕೂಡ ಅಲ್ಲಿ ತರ್ಪಣವನ್ನು ನೀಡಿದ್ದಾರೆ. ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಾಂಧಾರಿಂ ಪುತ್ರಶೋಕಾರ್ತಾಂ ಪೃಥಾಂ ಕೃಷ್ಣಾಂಚ ಮಾಧವಃ ಸಾಂತ್ವಯಾಮಾಸ ಮುನಿಭಿಃ ಹತಃಪುತ್ರಾಂ ಶುಚಾರ್ಪಿತಾಂ ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ ಅಪ್ರತಿಕ್ರಿಯಾಂ. ಅಲ್ಲಿ ಕುರುಪತಿಯಾದ ಧೃತರಾಷ್ಟ್ರ ಬಂದಿದ್ದಾನೆ. ಇವೆಲ್ಲ ಹೆಂಗೆ ಪ್ರಸಂಗಗಳು ಬಂದ್ಬಿಡುತ್ತೆ ಜೀವನದಲ್ಲಿ ಅಂತಂದರೆ, ಅಲ್ಲಿಯ ತನಕ ಇದ್ದ ಒಂದು ಪರಿಸ್ಥಿತಿಯೇ ಬೇರೆ, ಅದಾದ ಮೇಲಿನ ಪರಿಸ್ಥಿತಿಯೇ ಬೇರೆ. ಧೃತರಾಷ್ಟ್ರ ಇದ್ದಾನೆ, ತಮ್ಮನಿಂದ ಕೂಡಿಕೊಂಡು ವಿದುರನೂ ಅಲ್ಲಿ ಬಂದಿದ್ದಾನೆ. ಗಾಂಧಾರಿ ಮತ್ತು ಕುಂತಿದೇವಿ, ದ್ರೌಪದಿ ದೇವಿ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಮಕ್ಕಳನ್ನು ಕಳೆದುಕೊಂಡವರೇ. ಕುಂತಿಯೂ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ, ಧೃತರಾಷ್ಟ್ರಿಯೂ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ, ಗಾಂಧಾರಿಯೂ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಹೀಗೆಲ್ಲರೂ ಯಾಕೆ ಕರ್ಣ ಹೋಗಿದ್ದಾನೆ ಕುಂತಿದೇವಿಗೆ, ಗಾಂಧಾರಿಗಂತೂ 100 ಜನ ಮಕ್ಕಳು ಹೋದರು, ಧೃತರಾಷ್ಟ್ರನಿಗೆ ಗಾಂಧಾರಿಗೆ. ಕೃಷ್ಣ ದ್ರೌಪದಿ ದೇವಿಯು ಕೂಡ ಮಕ್ಕಳೆಲ್ಲ ಕಳೆದುಕೊಂಡು ಹೋದರು. ತುಂಬ ಜನ ಹೀಗೆಲ್ಲ ಇದ್ದಾರೆ. ಇಂಥವರೆಲ್ಲರಿಗೂ ಕೂಡ ಪರಮಾತ್ಮ ಸಮಾಧಾನ ಮಾಡಿದಂತೆ. ನೋಡಿ ಎಷ್ಟು ಕಾರುಣ್ಯ. ಸಜ್ಜನರಿಗೆ ದುಃಖ ಕೊಡ್ತಾನೆ, ಆದರೂ ಕೂಡ ಸಮಾಧಾನವನ್ನು ಕೂಡ ಮಾಡ್ತಾನೆ. ಧೃತರಾಷ್ಟ್ರನ ಹಣೆ ಬಾರ ಅಳ್ಳೊಂದು ಬೆಳಿಲ್ಲ, ಸಮಾಧಾನ ಮಾಡಿದ. ಸಮಾಧಾನ ಮಾಡಿ ಕಾಲಗತಿಯ ಪರಿಸ್ಥಿತಿಯೇ ಹಾಗೆ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಅವರವರು ಮಾಡಿದ ಕರ್ಮಗಳನ್ನು ಅವರು ಅನುಭವಿಸಲೇಬೇಕು. ಸಮಾಧಾನ ಮಾಡ್ತಾನೆ. ಘಾತಯಿತ್ವಾ ಸತೋ ರಾಜ್ಞ್ಯಾಃ ಕಚಸ್ಪರ್ಶಾಯುತಾಯುಷಃ ಸಾಧಯಿತ್ವಾ ಜಾತಶತ್ರೋ ಸಾಮ್ರಾಜ್ಯಂ ಕಿತವೈರ್ಹೃತಂ. ಹೀಗೆ ಕೆಟ್ಟ ರಾಜರನ್ನೆಲ್ಲ ಸಂಪಾದನೆಯನ್ನು ಮಾಡಿ ಉತ್ತಮವಾದಂತಹ ರಾಜ್ಯವನ್ನು ಸಂಪಾದನೆ ಮಾಡುವ ಅನಿವಾರ್ಯತೆ ಇತ್ತು. ಯಾಜಯಿತ್ವಾಶ್ವಮೇಧೇಸ್ತಂ ತ್ರಿವಿರುತ್ತಮಕಲ್ಪಕೈ ಯತ್ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್ ಆಮಂತ್ರ್ಯ. ಅದಾದಮೇಲೆ ಪರಮಾತ್ಮ ಮುಂದಿನ ಹೀಗೆ ಆ ರಾಜ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶವನ್ನು ಮಾಡಿಕೊಡ್ತಾನೆ ಕೃಷ್ಣ ಪರಮಾತ್ಮ. ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟು 3 ಬಾರಿ ಉತ್ತಮ ಕಲ್ಪದ ಅಶ್ವಮೇಧ ಯಾಗವನ್ನು ಅಲ್ಲಿ ನಡೆಸ್ತಾರಂತೆ. ಆ ಸಂದರ್ಭದಲ್ಲಿ ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೇನೇಯ ಉದ್ಧವ ಸಂಯುತಃ ದ್ವೈಪಾಯನಾದಿಭಿರ್ವಿಪ್ರೈಃ ಪೂಜಿತೆ ಪ್ರತಿಪೂಜಿತಃ ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ. ಹೀಗೆ ಆ ಪಾಂಡವರಿಗೆ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟು ಸಮಾಧಾನ ಮಾಡಿ ರಾಜ್ಯದ ರಕ್ಷಣೆ ಅದರ ಪರಿಪಾಲನೆ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟು ನಾನಿನ್ನು ದ್ವಾರಕಾಪಟ್ಟಣಕ್ಕೆ ಹೊರಡ್ತೀನಿ ಅಂಥೇಳಿ ತಾನು ಹೊರಡ್ತಾ ಇದ್ದಾನಂತೆ. ಶೈನೇಯ ಉದ್ಧವ ಸಂಯುತಃ ಸಾತ್ವಿಕಿ ಹಾಗೂ ಉದ್ಧವರಿಂದ ಕೂಡಿಕೊಂಡು ಪರಮಾತ್ಮ ಎಲ್ಲ ಪಾಂಡವರ ಮಕ್ಕಳಿಗೆ ಪಾಂಡವರಿಗೆಲ್ಲ ತಾನು ಹೇಳಿಬಿಟ್ಟು ಹೊರಡ್ತಾ ಇದ್ದಾನಂತೆ. ವೇದವ್ಯಾಸದೇವರೇ ಮೊದಲಾದ ಋಷಿಗಳು ಅಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅವರೂ ಕೂಡ ಗೌರವವನ್ನು ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಎಲ್ಲರೂ ಕೂಡ ಗೌರವವನ್ನು ಮಾಡಿದ್ದಾನೆ. ಬರಬೇಕಾದ್ರೆ ಮಾತ್ರ ಸತ್ಕಾರ ಅಲ್ಲ, ಹೊರಡುವಾಗಲೂ ಸತ್ಕಾರ. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ. ಆ ದ್ವಾರಕಾಪಟ್ಟಣವನ್ನು ಕುರಿತು ಹೊರಡಲಿಕ್ಕೆ ತಾನು ರಥದ ಹತ್ರ ಬಂದಿದ್ದಾನೆ ಅಂತ ಇಷ್ಟು ವಿಷಯವನ್ನು ತಿಳಿಸ್ತಾರೆ. ಮುಂದೆ ಆ ಉತ್ತರಾದೇವಿಯ ರಕ್ಷಣೆ, ಅದಾದಮೇಲೆ ಮತ್ತೆ ಪರೀಕ್ಷಿತ ರಾಜರ ಉತ್ಪತ್ತಿ, ಇದೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಅದನ್ನು ಮತ್ತೆ ನಾಳೆ ದಿವಸದಲ್ಲಿ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ